ಭಂಡಾರ ಪ್ರಕಾಶನ ಇವತ್ತು ಕಾವ್ಯ ಕರ್ನಾಟಕ ಎನ್ನುವ ಸರಣಿಯ ಮೂಲಕ ಕರ್ನಾಟಕಾದ್ಯಂತ ಒಂದು ಕಾವ್ಯದ ಒಂದು ವಿಮರ್ಶಾ ಕಾರ್ಯವನ್ನು ನಡೆಸ್ತಾ ಇದೆ. ಕಾವ್ಯ ಕರ್ನಾಟಕ 100 ಎನ್ನುವ ಈ ಸರಣಿಯಲ್ಲಿ ಇವತ್ತು ಉಪನ್ಯಾಸ 19ನೇದ್ದು. ಇದನ್ನು ಮುಖ್ಯವಾಗಿ ನಡೆಸಿಕೊಡ್ತಿರೋರು ಯಾರು ಅಂದ್ರೆ ಡಿ ಡೊಮಿನಿಕ್ ಬೆಂಗಳೂರವರು. ಇವತ್ತಿನ ಕವನ ಯಾವುದು ಅಂದ್ರೆ ಪೆಂಟಯ್ಯನ ಅಂಗಿ ಅಂತ ಅನ್ನೋದು. ಹೀಗಾಗಿ ಈ ಕವಿತೆಯನ್ನ ಕುರಿತು ಮಾತನಾಡುತ್ತಿರುವ ಡಾಕ್ಟರ್ ಡಿ ಡೊಮಿನಿಕ್ ಗುರುಗಳಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಥ್ಯಾಂಕ್ ಯು. ಹಾಗೆ ಇಡೀ ವೆಬಿನಾರ್ನಲ್ಲಿ ಭಾಗವಹಿಸಲು ಆಸಕ್ತರಾಗಿರುವ ಎಲ್ಲ ಕೇಳುಗರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಥವಾ ಮಾತನಾಡಿರುವಂತಹ ಡಾಕ್ಟರ್ ಡಿ ಡೊಮಿನಿಕ್ ಗುರುಗಳ ಒಂದಷ್ಟು ಪರಿಚಯವನ್ನ ಕೂಡ ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಡಾಕ್ಟರ್ ಡಿ ಡೊಮಿನಿಕ್ ಗುರುಗಳು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಿನ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಕರ್ನಾಟಕದ ಜಾತಿಗಳ ಸಾಂಸ್ಕೃತಿಕ ಪ್ರತಿನಿಧೀಕರಣ ಮತ್ತು ವಸಾಹತುಶಾಹಿ ಅನುಭವ ಎನ್ನುವ ವಿಷಯದ ಕುರಿತಾಗಿ ಮಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಮತ್ತು ರಾಮನಗರ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾಗಿ ವಿಶೇಷಾಧಿಕಾರಿಯಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಹೀಗೆ ಅನೇಕ ಹುದ್ದೆಗಳನ್ನ ನಿರ್ವಹಿಸಿದ ಇವರು ಸುಮಾರು 6 ಜನ ವಿದ್ಯಾರ್ಥಿಗಳಿಗೆ PhD ಪದವಿಯನ್ನ ನೀಡಿ PhD ಪದವಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಕನ್ನಡದ ಪ್ರಸಿದ್ಧ ಸಾಂಸ್ಕೃತಿಕ ವಿಮರ್ಶಕರಾದ ಇವರು ದಲಿತ ಸಮುದಾಯ, ಟ್ರಾನ್ಸ್ಜೆಂಡರ್ ಸಮುದಾಯ, ರೈತರು, ಕೊಳಗೇರಿ ನಿವಾಸಿಗಳು, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಹೋರಾಟಕ್ಕಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇವರು ಮುಖ್ಯವಾದ ಕೆಲಸ ಯಾವುದು ಅಂದ್ರೆ ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಬಾಲ್ಟರ್ನ್ ಸಂಪುಟಗಳ ಸಂಪಾದಕರಾಗಿ ಕೂಡ ಇವರು ಕೆಲಸ ಮಾಡಿ ಸುಮಾರು 7 ಪುಸ್ತಕಗಳನ್ನ ಹೊರಗೆ ತರುವುದರಲ್ಲಿ ಇವರ ಶ್ರಮ ನಮಗೆ ಮುಖ್ಯವಾಗಿ ಕಾಣ್ತಾ ಹೋಗುತ್ತೆ. ಇವರು ಇತ್ತೀಚೆಗೆ ದಲಿತ ಕ್ರೈಸ್ತರ ಸಾಂಸ್ಕೃತಿಕ ಸಂಶೋಧನೆ ಎನ್ನುವ ಒಂದು ಪುಸ್ತಕವನ್ನು ತಂದಿದ್ದಾರೆ. ಜೊತೆಗೆ ಜಾತಿಯಾಚೆಗಿನ ಅಭಿವೃದ್ಧಿ ಸಂಶೋಧನೆ ಅನ್ನೋ ಪುಸ್ತಕ, ಅಭಿವೃದ್ಧಿಯ ಸಮಾಜಶಾಸ್ತ್ರೀಯ ಥಿಯರಿಗಳು ಅನ್ನೋ ಒಂದು ಪುಸ್ತಕ, ಮತ್ತೆ ಜಾಗತೀಕರಣದ ಐಡಿಯಾಲಜಿ ಮತ್ತು ಮಾನವ ಹಕ್ಕುಗಳು ಅನ್ನೋ ಮತ್ತೊಂದು ಪುಸ್ತಕ, ಜೊತೆಗೆ ದಮನಿತ ದನಿಗಳ ಚಿಂತನ ಅನ್ನೋ ಒಂದು ಪುಸ್ತಕ, ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಎನ್ನುವ ಪುಸ್ತಕ, ಕನ್ನಡ ತಿರುವಿನ ಬಹುರೂಪಿ ಆಯಾಮಗಳು ಅನ್ನೋ ಮತ್ತೊಂದು ಪುಸ್ತಕ, ಹೀಗೆ ಒಂದು ಸುಮಾರು 12-13 ಪುಸ್ತಕಗಳನ್ನ ಇವರು ಪ್ರಕಟಣೆ ಮಾಡಿದ್ದಾರೆ. ಜೊತೆಗೆ ಸುಮಾರು 7 ಪುಸ್ತಕಗಳು ಇವರ ಸಂಪಾದಿತ ಕೃತಿಗಳಾಗಿ ಕಾಣ್ತಾ ಹೋಗ್ತವೆ. ಜೊತೆಗೆ ಅನೇಕ ಸಂಶೋಧನಾ ಪತ್ರಿಕೆಗಳಲ್ಲಿ ಇವರು ಲೇಖನಗಳನ್ನ ಬರಿತಾ ಹೋಗಿದ್ದಾರೆ. ಇಂತಹ ಒಬ್ಬ ಕನ್ನಡದ ಅಪರೂಪದ ಅಥವಾ ವಿದ್ವತ್ ಪರಂಪರೆಯ ಒಬ್ಬ ವಿಮರ್ಶಕರು ಇವತ್ತು ನಮ್ಮ ಕಾವ್ಯ ಕರ್ನಾಟಕದ ಒಂದು ಕಾವ್ಯದ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಉಂಟು ಮಾಡಿದೆ. ಇದೀಗ ನೇರವಾಗಿ KV ತಿರುಮಲೇಶ್ ಅವರು ಬರೆದಿರುವ ಪೆಂಟಯ್ಯನ ಅಂಗಿ ಎನ್ನುವ ಒಂದು ಕವಿತೆಯ ಬಗ್ಗೆ ಮೇಷ್ಟ್ರು ಡೊಮಿನಿಕ್ ಗುರುಗಳು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂದೆ ಅವರೇ. ತುಂಬಾ ವಿವರವಾಗಿ ನನ್ನ ಬಗ್ಗೆ ಹೆಚ್ಚಿಗೆನೆ ಪರಿಚಯ ಮಾಡಿಕೊಟ್ರಿ. ಹಾಗೆ ಅಪರೂಪದ ಗೆಳೆಯರು ಇಲ್ಲಿ ಸೇರ್ಕೊಂಡಿದ್ದಾರೆ. ನಮ್ಮ ಪ್ರೊಫೆಸರ್ ಬಸವರಾಜ್ ಅಂತೂ ನಾನು ತುಂಬಾ ಹಿಂದೆ ಭೇಟಿ ಆದದ್ದು, ಆದ್ರೆ ನೆನಪು ಇನ್ನೂ ನನಗೆ ಅಚ್ಚಳಿಯದೇ ಇದೆ. ಹಾಗೇನೆ ನಮ್ಮ ಸಿರಾಜ್ ಅವರು ಅಲ್ಲಿದ್ದಾರೆ. ಹಾಗೆ ಎಲ್ರು ಆತ್ಮೀಯ ಬಂಧುಗಳು ಒಟ್ಟಿಗೆ ಸೇರಿರೋದು ಅದು ಈ ಹೊತ್ತಲ್ಲಿ ನನಗೆ ತುಂಬಾ ಅಪರೂಪ ಅಂತ ಅನಿಸ್ತದೆ. ಹಾಗಾಗಿ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನ ಪೆಂಟಯ್ಯನ ಅಂಗಿ ಆ ಕವನವನ್ನ 1 ಸಲ ಅಥವಾ 2 ಸಲ ನಾನು ಓದ್ತೀನಿ. ಆಮೇಲೆ ನನ್ನ ಒಂದಷ್ಟು ಟಿಪ್ಪಣಿ ರೂಪದಲ್ಲಿರುವಂತ ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಅದ್ರ ನಂತರ ನೀವು ಎಲ್ಲಿ ಬೇಕಾದ್ರೂ ಸರಿ, ಹೇಗ್ ಬೇಕಾದ್ರೂ ಸರಿ ಒಂದಷ್ಟು ಪ್ರಶ್ನೆಗಳು, ಸವಾಲುಗಳು, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬಹುದು ಅಂತ ಕಾಣಿಸ್ತದೆ. ಪೆಂಟಯ್ಯನ ಅಂಗಿ. ಇದ್ದಿಲಂಗಡಿ ಕೆಲಸದ ಪೆಂಟಯ್ಯನಿಗೆ ಇದ್ದದ್ದು ಒಂದೇ ಒಂದು ಅಂಗಿ. ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ, ರಾತ್ರಿ ನಿದ್ದೆ ಮಾಡುವಾಗಲೂ, ಪೇಟೆ ಕಡೆ ಹೋಗುವಾಗಲೂ ಇದೇ ಅಂಗಿ. ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂತ ಬಣ್ಣ. ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ಹೊಚ್ಚ ಹೊಸ ಅಂಗಿ. ಎಂದೋ ಹೋಗಬೇಕೆಂದಿದ್ದ ಅಡವಿ ರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಿ ಬಿಡುವುದು ಎಂದುಕೊಂಡ.
ಪೊಲೀಸು ಪಟೇಲನ ಮನೆಗೆ ಅರ್ಜೆಂಟ್ ಆಗಿ ಬೇಕಾಗಿದ್ದ ಇದ್ದಿಲ ಸಂಗತಿಯನ್ನು ಮರೆತು ಗರಿ ಗರಿ ಬಿಳಿ ಅಂಗಿ, ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ, ತೊಟ್ಟರೆ ಎಲ್ಲಿ ಸ್ತ್ರೀಯ ಗೆರೆಗಳು ಮಾಯುತ್ತವೋ ಎಂದುಕೊಂಡೇ ಹಾಕಿ ಹೊರಟಿದ್ದ. ಇದ್ದಿಲಂಗಡಿಗೂ ತನಗೂ ಏನೇನೂ ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ. ಇನ್ನೇನು ಗೆದ್ದೆ ಎನ್ನುವಷ್ಟರಲ್ಲಿ ಎದುರಾದ್ದು ಮತ್ತಾರು ಅಲ್ಲ, ಪೊಲೀಸ್ ಪಟೇಲ. ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟಯ್ಯನ ಬಳಿ ಅಂಗಿ ಎಂದು ಬಿಳಿ ಅಂಗಿ ಆಗಿರ್ಲಿಲ್ಲ. ತುಂಬಾ ಖುಷಿ ಅನಿಸ್ತದೆ ಓದ್ಲಿಕ್ಕೆ. ಇನ್ನೊಮ್ಮೆ ನಮ್ಮ ಕಿವಿ ಕನ್ನಡ ಇನ್ನಷ್ಟು ಕೇಳಿಸ್ಕೊಳ್ಳೋಣ. ಪೆಂಟಯ್ಯನ ಅಂಗಿ. ಇದ್ದಿಲಂಗಡಿ ಕೆಲಸದ ಪೆಂಟಯ್ಯನಿಗೆ ಇದ್ದಿದ್ದು ಒಂದೇ ಒಂದು ಅಂಗಿ. ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗ್ಲೂ, ರಾತ್ರಿ ನಿದ್ದೆ ಮಾಡುವಾಗ್ಲೂ, ಪೇಟೆ ಕಡೆ ಹೋಗುವಾಗ್ಲೂ ಇದೇ ಅಂಗಿ. ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂತ ಬಣ್ಣ. ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ಹೊಸ ಅಂಗಿ. ಎಂದೋ ಹೋಗಬೇಕೆಂದಿದ್ದ ಅಡವಿ ರಾಮುಡು ಚಿತ್ರಕ್ಕೆ ಈ ಸಂಜೆ ಹೋಗಿ ಬಿಡುವುದು ಎಂದುಕೊಂಡ. ಪೊಲೀಸ್ ಪಟೇಲನ ಮನೆಗೆ ಅರ್ಜೆಂಟ್ ಆಗಿ ಬೇಕಾಗಿದ್ದ ಇದ್ದಿಲ ಸಂಗತಿಯನ್ನೂ ಮರೆತು ಗರಿಗಿರಿ ಬಿಳಿ ಅಂಗಿ, ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ, ತೊಟ್ಟರೆ ಎಲ್ಲಿ ಸ್ತ್ರೀಯ ಗೆರೆಗಳು ಮಾಯುತ್ತವೋ ಎಂದುಕೊಂಡೇ ಹಾಕಿ ಹೊರಟಿದ್ದ. ಇದ್ದಿಲಂಗಡಿಗೂ ತನಗೂ ಏನೇನು ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ. ಇನ್ನೇನು ಗೆದ್ದೆ ಎನ್ನುವಷ್ಟರಲ್ಲಿ ಎದುರಾದ್ದು ಮತ್ತಾರು ಅಲ್ಲ, ಪೊಲೀಸ್ ಪಟೇಲ. ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟಯ್ಯನ ಬಳಿ ಅಂಗಿ ಎಂದೂ ಬಿಳಿ ಅಂಗಿ ಆಗಿರ್ಲಿಲ್ಲ. ಕೆ.ವಿ. ತಿರುಮಲೇಶ್. ನಾನು ಮಾತಾಡಲಿಕ್ಕಿಂತ ಮುಂಚೆ ಇವತ್ತು ನಮ್ಮ ಕರ್ನಾಟಕದ ಜಗತ್ತಲ್ಲಿ ಒಂದು ಘಟನೆ ನಡೆದದನ್ನ ನೆನೆಸ್ಕೊಳ್ತಾ ಅವರಿಗೆ ಒಂದು ಕ್ಷಣ ನಮನಗಳನ್ನ ಸಲ್ಲಿಸ್ತಾ ನಾನು ನನ್ನ ಡಿಸ್ಕಷನ್ ಶುರು ಮಾಡ್ತೀನಿ. ಪ್ರೊಫೆಸರ್ ಮುಜಾಫರ್ ಅಸಾದಿ ಅವರು ಮೈಸೂರು ಯೂನಿವರ್ಸಿಟಿ ರಾಜಕೀಯ ವಿಜ್ಞಾನದಲ್ಲಿ ಪ್ರಾಧ್ಯಾಪಕರಾಗಿ ಇತ್ತೀಚೆಗಷ್ಟೇ ನಿವೃತ್ತಿಗೊಂಡಿದ್ರು. ಅವರು ನಮ್ಮನ್ನ ಅಗಲಿದ್ದಾರೆ. ನನಗಂತೂ ತುಂಬಾ ಆತ್ಮೀಯವಾಗಿ ಇದ್ದವರು, ಸ್ನೇಹಿತರು. ಒಬ್ಬ ವಿದ್ವಾಂಸರಾಗಿ ಅನೇಕ ಹೋರಾಟಗಳಲ್ಲಿ, ಬೌದ್ಧಿಕ ಚರ್ಚೆಗಳಲ್ಲಿ ಭಾಗವಹಿಸಿದವರು. ಸೊ ಹಾಗಾಗಿ ಅವ್ರನ್ನ ಒಂದು ಕ್ಷಣ ನೆನೆಸ್ಕೊಳ್ತಾ ನನ್ನ ಚರ್ಚೆಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಶೀರ್ಷಿಕೆ, ಈ ಹೆಸರೇ ಸೂಚಿಸುವಂತೆ ಇಲ್ಲಿ ಆ ವ್ಯಕ್ತಿಗೆ ಒಂದು ಖಚಿತವಾದ ಹೆಸರಿದೆ, ಪೆಂಟಯ್ಯ. ಆದ್ರ ಒಟ್ಟಿಗೆ ಇನ್ನೊಂದು ಆ ಪೆಂಟಯ್ಯ ಒಂದು ಅಂಗಿ ಧರಿಸಿದಾನೆ, ಅದೂ ಹೌದು. ಇಲ್ಲಿ ಬಳಸಿರುವಂತ ಪದಗಳಲ್ಲಿ ಎಲ್ಲೂ ಗೊಂದಲ ಅಥವಾ ಯಾವುದೇ ಆಚೀಚೆ ಆಗುವಂತ ಇವುಗಳು ಏನೂ ಇಲ್ಲ. ಹಾಗಾಗಿ ಒಂದ್ ರೀತಿ ಓಪನ್, ತೆರೆದ ಅರ್ಥಗಳು ನಮ್ಗೆ ಗೋಚರಿಸ್ತಾ ಹೋಗ್ತಾ ಇರ್ತವೆ. ಅಂದ್ರೆ ತುಂಬಾ ಪರಿಚಿತವಾದ ನುಡಿಗಟ್ಟುಗಳು, ಅಪರಿಚಿತ ಏನೂ ಇಲ್ಲ. ಹಾಗಾಗಿ ಇದನ್ನ ನೇರವಾಗಿ ಹಾಗೇನು ನೋಡ್ಬೋದು, ಇಲ್ಲ ತಾತ್ವಿಕವಾಗಿ ನೋಡುವಂತ ಸಂಗತಿಗಳು ಒಂದು ಎರಡು ಇದ್ದಾವೆ. ಅದನ್ನ ನಂತರದಲ್ಲಿ ನಾನು ಬರ್ತೀನಿ. ಇದು ಒಂದು ವಿವರ. ನನಗೆ ಬಹು ದಿನಗಳ ಹಿಂದೆ, ಅಂದ್ರೆ ಬಹು ವರ್ಷಗಳ ಹಿಂದೆನೆ ನಾನು ತರಗತಿಗಳಲ್ಲಿ ಚರ್ಚೆ ಮಾಡುವಾಗ ನನಗೆ ಅಪರೂಪಕ್ಕೆಂಬಂತೆ ಕೆ.ವಿ. ತಿರುಮಲೇಶ್ ಅವರದ್ದು ಒಂದು ಲೇಖನ ಸಿಕ್ಕಿತು, ಕವನ ಯಾವಾಗ ಅಂತ. ಆ ಲೇಖನ ಅಂತೂ ನಾನು ಎಷ್ಟು ವರ್ಷಗಳ ಕಾಲ ಅದನ್ನ ಸ್ಟೂಡೆಂಟ್ಸ್ಗೆ ಹಂಗೆ ಕೊಟ್ಟು ಓದಿಸಿದ್ದೀನಿ ಅಂತ ನನಗೆ ಖುಷಿ ಅನಿಸ್ತದೆ. ಒಂದು. ಎರಡನೇದು ಅವರ ಇನ್ನೊಂದು ಪುಸ್ತಕ ಅಸ್ತಿತ್ವವಾದ.
ಈ ಎರಡು ಇವುಗಳನ್ನ ನಾನು ಇವತ್ತು ಒಂದ್ ಸ್ವಲ್ಪ ರೆಫರೆನ್ಸ್ಗೆ ತೆಗೆದುಕೊಳ್ತಾ ಹೋಗ್ತಾ ಇರ್ತೀನಿ. ಅದಕ್ಕಿಂತ ಮೊದಲು ಈ ಪೆಂಟೆಯನ್ ಹಂಗೆ ಒಂದ್ ರೀತಿ ಸಣ್ಣ ಕಥೆಯ ತರ ಇದೆ. ಆ ಸಣ್ಣ ಕಥೆಯ ನೀವು ನಿರೂಪಣಾ ಕ್ರಮಗಳನ್ನ ನೋಡಿದ್ರೆ ಈ ಕವನದಲ್ಲೂ ಅದೇ ರೀತಿಯ ಒಂದು ನಿರೂಪಣಾ ಸ್ಟೈಲ್ ಒಂದಿದೆ. ಅದಷ್ಟೇ ಅಲ್ಲ, ಅದಕ್ಕಿಂತ ಇನ್ನೂ ಮುಖ್ಯವಾಗಿ ಇಲ್ಲಿ ಆರಂಭ ತುಂಬಾ ನಿಧಾನಗತಿಯಲ್ಲಿ ಅಥವಾ ತೀವ್ರಗತಿಯಲ್ಲಿ ಸಾಗಿದ್ರು ಸಹ ನಂತರದಲ್ಲಿ ಕ್ಲೈಮ್ಯಾಕ್ಸ್ಗೆ ಒಂದು ಹೋಗುತ್ತೆ. ಆ ಕ್ಲೈಮ್ಯಾಕ್ಸ್ ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟೆಯನ ಬಿಳಿ ಅಂಗಿ ಎಂದು ಬಿಳಿ ಅಂಗಿ ಆಗಿರ್ಲಿಲ್ಲ. ಒಂದ್ ರೀತಿ ನಿರಾಶಾದಾಯಕವಾದದ್ದು ಅಂತ ಹೇಳ್ಬಹುದೇನೋ. ಭಾವುಕ ಜಗತ್ತಲ್ಲಿ ಇಂಥ ನಿರಾಸೆಗಳು ದಿನನಿತ್ಯದ ದುಡಿಮೆಯಲ್ಲಿ ತೊಡಗಿರುವವರ ನಮ್ಮ ಸುತ್ತಲೂ ಇರುವಂತ ದುಡಿಮೆ ಬೆವರು ಸುರಿಸೋರ ಜಗತ್ತುನು ಹೀಗೆ ನಿರಾಶೆಯಿಂದ ಇರ್ಬೋದೇನೋ ಗೊತ್ತಿಲ್ಲ. ಅದ್ರಲ್ಲೂ ಸಹ ಇತ್ತೀಚೆಗೆ ನಮ್ಮ ಒಂದು ದಶಕದ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭಾರತದಲ್ಲಿ GST ಅಂತ ಒಂದು ಆರ್ಥಿಕ ಮಿಲಿಟರಿ ರೀತಿಯ ಒಂದು ಅಸ್ತ್ರ ದುಡಿಯುವವರ ಬೆನ್ನೆಲುಬನ್ನ ಮುರಿದಿದೆ ಅಂತ ನನಗೆ ಅನಿಸ್ತಾ ಇರ್ತದೆ. ಆ ಹಿನ್ನೆಲೆಯಲ್ಲಿ ಆ ಎಕಾನಮಿ ಇನ್ನಷ್ಟು ವ್ಯಾಪ್ತಿಯನ್ನ ಪಡ್ಕೊಳ್ತದೆ ಅಂತ ನನಗೆ ಅನಿಸ್ತಾ ಇರ್ತದೆ. ಅದು ಒಂದ್ ಕಡೆ ಆದ್ರೆ, ಹಾಗಾದ್ರೆ ಇಲ್ಲಿ ಆ ನಿರಾಶೆಯ ಕೊನೆಯ ಕ್ಲೈಮ್ಯಾಕ್ಸ್ ಅಂತ ನಾವ್ ಏನ್ ನೋಡ್ತಾ ಇದ್ದೀವಿ, ಹಾಗಾದ್ರೆ ಒಂದು ಭರವಸೆ ಇಲ್ವಾ ಅಂತ ಹೇಳುವಾಗ ನನಗೆ ಎರಡು ಸಂಗತಿಗಳು ನೆನಪಾಗ್ತಾ ಇರ್ತವೆ. ನನ್ನ ಬಾಲ್ಯದ ನೆನಪು. ನಾನು ಇಲ್ಲೇ ಬೆಂಗಳೂರು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವನು. ಆ ಸಮಯದಲ್ಲಿ ನನಗೆ ಹರಿದ ಅಂಗಿ ಅಥವಾ ಹರಿದ ಚಡ್ಡಿ ಹಾಕೊಂಡು ಸ್ಕೂಲ್ಗೆ ಹೋಗೋದ್ರಲ್ಲಿ ನನಗೇನು ನಾಚಿಕೆ ಏನು ಇರ್ಲಿಲ್ಲ, ಅವಮಾನನೂ ಇರ್ಲಿಲ್ಲ. ಅದ್ರೊಟ್ಟಿಗೆ ಇತ್ತೀಚೆಗೆ ನಾ ಅನೇಕ ಸಲ ಹೇಳ್ತಾ ಇರ್ತೀನಿ, ನನ್ನ ತಾಯಿ ಯಾವತ್ತು ಏನನ್ನು ಕಳ್ಕೊಳ್ಳಿಲ್ಲ ಅಂತ. ನನ್ನ ತಾಯಿ ಯಾವತ್ತು ಏನನ್ನು ಕಳ್ಕೊಳ್ಳಿಲ್ಲ. ಯಾಕೆ ಇರ್ಬೋದು ಅಂತ ಯೋಚನೆ ಮಾಡುವಾಗ ನನಗೆ ನಗು ಬರ್ತದೆ. ಆಕೆ ಹತ್ರ ಕಳ್ಕೊಳ್ಳಿಕ್ಕೆ ಏನೂ ಇರ್ಲಿಲ್ಲ. ಅದರಿಂದ ಒಂದು ಟ್ವಿಸ್ಟ್ ಕೊಟ್ಟು ನಾನು ಈ ಚರ್ಚೆಗೆ ಬರ್ತೀನಿ. ಏನು ಅಂತ ಹೇಳಿದ್ರೆ, ಒಂದು 10 ಪೈಸೆ ಇವತ್ತು ಚಲಾವಣೆಯಲ್ಲಿಲ್ಲ, 25 ಪೈಸೆನೂ ಚಲಾವಣೆಯಲ್ಲಿಲ್ಲ, 50 ಪೈಸೆನೂ ಚಲಾವಣೆಯಲ್ಲಿಲ್ಲ. ಆದ್ರೆ ನನ್ನ ಹತ್ರ, ನಮ್ ತಾಯಿ ಹತ್ರ ಆ 10 ಪೈಸೆನೂ ಇರ್ಲಿಲ್ಲ, 25 ಪೈಸೆನೂ ಇರ್ಲಿಲ್ಲ. ಅದು ಸಿಕ್ತು ಅಂತ ಹೇಳಿದ್ರೆ ಸಿಕ್ತು, ಅದೇ ಒಂದು ಖುಷಿ. ಹಾಗಾಗಿ ಇಂಥ ಒಂದು ಭರವಸೆ ಈ ಕವನದಲ್ಲಿ ಇದೆಯಾ? ಇರಬಹುದೇನೋ, ನಂಗೆ ಗೊತ್ತಿಲ್ಲ. ಬಟ್ ನೋಡೋಣ ಅದು ಎಲ್ಲಿ ಏನನ್ನ ನಿಜವಾಗ್ಲೂ ಹೇಳ್ತಾ ಇದೆ. ಆ ಕಡೆ ಹೋದಾಗ ನಾವು ನೆನ್ಸ್ಕೊಳ್ಳೋ ತರ ಒಂದು ಶಿಫ್ಟ್, ಒಂದು ಪಲ್ಲಟ ಒಂದು ಘಟಿಸಬಹುದು. ಅನೇಕ ಸಲ ಕವನ ಯಾವಾಗ ಅಂತ KV ತಿರುಮಲೇಶ್ ಅವರದೇ ಒಂದು ಲೇಖನ ಇಟ್ಕೊಳ್ಳಾಗ ಅಲ್ಲಿ ಒಂದು ಸನ್ನಿವೇಶ ಎದುರಾಗುತ್ತೆ. ಡ್ಯಾಂಪು ಶಾಂಪೂ ಅಂತ ಒಂದು ಫ್ಯಾಕ್ಟ್ರಿ. ಅಲ್ಲಿ ಒಬ್ಬ ಮಹಿಳೆ ನಿರಂತರವಾಗಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು, ಕೆಲಸ ಮುಗಿಸ್ಕೊಂಡಿದ ತಕ್ಷಣ ಮನೆಗೆ ಬರೋದು, ಮನೆಯಲ್ಲಿ ಅಡಿಗೆ ಮಾಡೋದು. ಗಂಡನು ಹೀಗೆ ದುಡಿಮೆಯಲ್ಲಿ ತೊಡಗಿರ್ತಾನೇನೋ ಗೊತ್ತಿಲ್ಲ. ಆದ್ರೆ 2 ಮಕ್ಳಿರ್ತಾರೆ. ಆ 2 ಮಕ್ಕಳಿಗೆ ಸ್ನಾನ ಮಾಡಿಸಿ ಬೆಳಿಗ್ಗೆ ಅವರಿಗೆ ರೆಡಿ ಮಾಡಿ ಶಾಲೆಗೆ ಕಳಿಸ್ಬೇಕು. ಇಂಥ ಸಂದರ್ಭದಲ್ಲಿ ಆಕೆ ಮತ್ತೊಂದು ಮಗುವಿಗೆ ಗರ್ಭಧಾರಣೆ ಆಗಿರ್ತಾಳೆ. ಈಗ ಆಕೆನೆ ನಿಜವಾಗ್ಲೂ ಒಂದು ಡಿಸಿಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ತಾನಿರುವ ಪರಿಸ್ಥಿತಿಯಲ್ಲಿ ಇನ್ನೊಂದು ಮಗು, 3ನೇ ಮಗು ಬೇಡ ಅಂತ. ಹಾಗಾಗಿ ಅದನ್ನ ಅಬಾರ್ಷನ್ ಮಾಡ್ಕೊಳ್ತಾರೆ. ಆ ಲೇಖನದಲ್ಲಿ ಈಗ ಒಂದು ಸಂದಿಗ್ಧತೆಯ ಒಂದು ಕ್ಷಣ ಎದುರಾಗುತ್ತೆ. ಈ ರೀತಿ ಆಕೆ ಡಿಸಿಷನ್ ಮಾಡ್ಲಿಕ್ಕೆ, ಒಂದು ತೀರ್ಮಾನ ಕೈಗೊಳ್ಳಿಕ್ಕೆ ಆಕೆನೆ ನಿರ್ಧರಿಸಿದ್ದ, ಅಥವಾ ಫ್ಯಾಕ್ಟ್ರಿ ನಿರ್ಧರಿಸಿದ್ದ, ಅಥವಾ
ಅವಳ ಪರಿಸ್ಥಿತಿ ಹಾಗಿತ್ತ ಅಂತ. ಆಕ್ಚುಲಿ ಕೊನೆಯಲ್ಲಿ ಅಲ್ಲಿ ಆ ನಿರ್ಧಾರ ನಾನು ಕ್ಲಾಸ್ ರೂಮ್ ಅಲ್ಲಿ ಚರ್ಚೆ ಮಾಡುವಾಗ ಆಕೆದೆ ಅಂತ ಹೇಳುವಾಗ ಅದು ಆಕೆದಾಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ಫ್ಯಾಕ್ಟ್ರಿ ಅನ್ನೋದು ಇದೆ. ಆ ಫ್ಯಾಕ್ಟ್ರಿ ಅದು ಹೇಗೆ ವ್ಯಕ್ತಿತ್ವವನ್ನ ನಿರ್ಧರಿಸ್ತದೆ, ಆ ವ್ಯಕ್ತಿತ್ವವನ್ನ ಹೇಗೆ ಪಳಗಿಸ್ತದೆ ಇತ್ಯಾದಿ ಎಲ್ಲ ನಾವು ನೋಡ್ಬೋದು. ಆದ್ರಿಂದ ಆ ಕವನ ಯಾವಾಗ ಅಂತ ಹೇಳುವಾಗ ನಾವು ಏನು ಅಂತ ಅಲ್ಲಿ ಪ್ರಶ್ನೆ ಕೇಳ್ತಾ ಇಲ್ಲ, ಕವನ ಏನು ಅಂತ ವ್ಯಾಖ್ಯಾನ ಮಾಡ್ತಾ ಇಲ್ಲ. ಬದಲಾಗಿ ಚಾರಿತ್ರಿಕವಾಗಿ ಕಾಲಬದ್ಧಗೊಳಿಸ್ತಾ ಅದು ಅಚಾರಿತ್ರಿಕ ನೆಲೆಗೆ ಹೋಗದಂತೆ ನೋಡ್ಕೋಬೇಕು. ಹಾಗೆ ನೋಡ್ಕೊಳ್ಳುವಾಗ ಆ ಕವನ ತನ್ನಷ್ಟಕ್ಕೆ ತಾನು ಒಂದು ಸ್ವಾಯತ್ತತೆಯನ್ನ ಪಡ್ಕೊಳ್ತಾ ಒಂದು ಏಜೆನ್ಸಿಯನ್ನ ನಮ್ಮ ಎದುರಿಗೆ ಇಡ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ಅಲ್ಲಿ ಲೇಖಕ ಅನ್ನೋನು ಮುಖ್ಯ ಆಗೋದೇ ಇಲ್ಲ. ಯಾವಾಗೆಲ್ಲ ನಾವು ಓದ್ತಾ ಇರ್ತೇವೋ ಆ ಕವನ ತಾಜತನದಿಂದ ನಮ್ಗೆ ಒಳಹುಗಳನ್ನ ಬಿಟ್ಕೊಡ್ತಾ ಹೋದ ಹಾಗೆ ಆ ಕವನ ಆಗ್ತಾ ಇರ್ತದೆ ಅಂತ. ಹಾಗಾಗಿ ಕವನ ಏನು ಅಂತಲ್ಲ, ಕವನ ಯಾವಾಗ ಅನ್ನೋದು ಆ ಕಾಂಟೆಕ್ಸ್ಟ್, ಆ ಸನ್ನಿವೇಶ, ಆ ಕಾಲಬದ್ಧತೆ ಅನ್ನೋದು ನಿರ್ಧಾರ ಮಾಡ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಇದ್ದಿಲಂಗಡಿ ಕೆಲಸದ ಪೆಂಟಯ್ಯ ಇದು ನಿರ್ದಿಷ್ಟಗೊಳಿಸ್ತಾ ಹೋಗ್ತಾ ಇರ್ತದೆ. ಇದ್ದಿಲಂಗಡಿ ಅದು ಏನು ಇವತ್ತಿನ ಕಾರ್ಪೊರೇಟ್ ಜಗತ್ತಂತೂ ಖಂಡಿತ ಅಲ್ಲ. ಅದು ಇದ್ದಿಲು ಅಂತ ಹೇಳಿದ್ರೆ ಒಂದ್ ರೀತಿ ಗುಜರಿ ಮ್ಯಾನೇಜ್ಮೆಂಟ್, ವೇಸ್ಟ್ ಮ್ಯಾನೇಜ್ಮೆಂಟ್ ನ ಇನ್ನೊಂದು ರೂಪ. ಆದ್ರೆ ತುಂಬಾ ಮುಖ್ಯವಾಗಿ ಇದ್ದಿಲು ಅನ್ನೋದು ಬೇಕು. ಅದು ಹಲವಾರು ಕಾರಣಗಳಿಂದ ಅನ್ನೋದನ್ನ ಅದು ನಮ್ಗೆಲ್ಲ ಗೊತ್ತೇ ಇದೆ. ಅಂದ್ರೆ ತೀರ ತಳಮಟ್ಟ, ನಾನು ಕೆಳಮಟ್ಟ ಅಂತ ಪದ ಉಪಯೋಗಿಸೋದಿಲ್ಲ. ಕೆಳಮಟ್ಟ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಏಣಿ ಶ್ರೇಣಿ ಬರ್ತದೆ. ಆದ್ರೆ ತಳಮಟ್ಟ ಅಂತ ಹೇಳುವಾಗ ಅಲ್ಲಿ ಕಂಪ್ಯಾರಿಸನ್ ಏನು ಇರೋದಿಲ್ಲ. ಹಾಗಾಗಿ ಒಂದು ತಳಮಟ್ಟದ ಬದುಕಿನ ಒಂದು ಮುಖಾಮುಖಿ ನಮ್ಗೆ ಆಗ್ತಾ ಇದೆ ಇಲ್ಲಿ. ಅದು ಪೆಂಟಯ್ಯನ ಮೂಲಕ ಆಗ್ತಾ ಇದೆ. ಆ ಬದುಕಿನ ಮುಖಾಮುಖಿ ಆಗಿದ ತಕ್ಷಣನೇ ಅಲ್ಲಿ ಆ ತಳಮಟ್ಟದ ಬದುಕಿನ ಕೆಲಸದ ಸುತ್ತಲೂ ಸಹ, ಆ ಕಾಯಕದ ಸುತ್ತಲೂ ಸಹ ಅನೇಕ ಗಿರಾಕಿಗಳು ಅಲ್ಲಿ ಬರ್ತಾ ಇರ್ತಾರೆ. ಹಾಗಾಗಿ ಈ ಗಿರಾಕಿಗಳ ಮನೆಗೆ ಸಪ್ಲೈ ಮಾಡುವಂಥದ್ದೇ ಇದನ್ನ ಕೆಲಸ, ಒತ್ಕೊಂಡು ಹೋಗೋದು, ಸಪ್ಲೈ ಮಾಡುವಂಥದ್ದು. ಅದು ಏನಾಗ್ಬಿಡ್ತದೆ, ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಒಂದಿದೆ. ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ಪೆಟಿಶ್ನೆಸ್ ಅಂತ ಒಂದು ಕರಿತೀವಿ. ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನೋ ಅದೇ ನಾನು ಆಗ್ಬಿಡೋದು. ಈ ಬೆಂಗಳೂರಲ್ಲಿ ಕೆಲವು ಗೊಂಬೆ ಅಂಗಡಿಗಳ ಎದುರಿಗೆ ಗೊಂಬೆಗಳು ಹಾಕೊಂಡು ಅಲ್ಲಿ ಸೇಲ್ಸ್ ಮನ್ ಅಥವಾ ಸೇಲ್ಸ್ ವುಮನ್ ಅಂತ ಗುರ್ತ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಗೊಂಬೆಗಳೇ ಅವ್ರು ಆಗ್ಬಿಡ್ತಾರೆ. ಆ ಗೊಂಬೆಗಳೇ ಆಗ್ಬಿಟ್ಟಾಗ ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವ ವಿಕಸನ ಅಥವಾ ಸೆಲ್ಫ್ ಆಕ್ಚುವಲೈಸೇಷನ್ ಅನ್ನೋದು ಏನಾಗುತ್ತೆ? ಇವತ್ತಿನ ನಿಮ್ಮ ಸಂದರ್ಭಗಳು ತೆಗೆದುಕೊಂಡಾಗ ನಮ್ಮ ವ್ಯಕ್ತಿತ್ವಗಳು ನಿಜವಾಗ್ಲೂ ನಮಗೆ ಬೇಕಾದಾಗೆ ಸೆಲ್ಫ್ ಆಕ್ಚುವಲೈಸೇಷನ್ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡಾಗ ಮತ್ತೆ ನಮ್ಮ ಪೆಂಟೈನ್ ಕಡೆನೆ ನಾವು ಹೋಗಿ ನೋಡುವಾಗ ಅಲ್ಲಿ ಖಂಡಿತ ಇಲ್ಲ ಅಂತ ಬರ್ತಾ ಇದೆ. ನಿದ್ದೆ ಮಾಡುವಾಗ್ಲೂ, ಪೇಟೆ ಕಡೆ ಹೋಗುವಾಗ್ಲೂ ಇದೇ ಅಂಗಿ, ಅಂದ್ರೆ ಇದೇ ಬದುಕು. ಅಲ್ಲಿ ಪದಾರ್ಥ ಅಥವಾ ವಸ್ತು ಜಗತ್ತು ಅಲ್ಲಿ ಬದಲಾವಣೆ ಆಗ್ತಾ ಇದೆಯಾ ಅಂದ್ರೆ ಇಲ್ಲ, ಅದು ರಿಪಿಟೇಟಿವ್ ಕಾಣಿಸ್ತಾ ಇರ್ತದೆ, ಪುನರಾವರ್ತನೆಗೊಳ್ತಾ ಹೋಗ್ತಾ ಇದೆ. ಹಾಗೆ ಹೋಗುವಾಗ ಇಲ್ಲಿ ಅಪರೂಪಕ್ಕೆ ಮೂಸಿ ನದಿ ಅಂತ ಒಂದು ಪದ, ಇನ್ನೊಂದು ಕಾಂಟೆಕ್ಸ್ಟ್ ಅಲ್ಲಿ ಬರ್ತದೆ. ಆ ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂತ ಬಣ್ಣ, ಅಂದ್ರೆ ನದಿಗಳು ಯಾವತ್ತು ಚಲನೆಯಲ್ಲಿರುವಂಥದ್ದು, ಯಾವತ್ತು ಆ ನೀರು ಶುದ್ಧವಾಗಿರ್ಬೇಕಾಗಿತ್ತು, ಆದ್ರೆ ಅದು ಕೊಚ್ಚೆಯಾಗಿ ಹರಿತಾ ಇದೆ. ಮೋಸ್ಟ್ಲಿ ಅದರ ಸುತ್ತಲೂ ಇರುವಂತ ಆ ಪೇಟೆ ನಗರ ಬದುಕು ಅಲ್ಲಿ ಕಾಣಿಸ್ತಾ ಇದೆ. ಅದ್ದಿ ತೆಗೆದಂತ ಬಣ್ಣ ಅದೇ ಆಗ್ಬಿಡ್ತದೆ. ಬೇಸರಗೊಂಡ ಪೆಂಟಯ್ಯ ಒಂದ್ ಸ್ವಲ್ಪ ಬೇಸರ ಆಗ್ತಾ ಇದೆ, ಬೇಸರ ಇಲ್ಲಿ ಆಗ್ತಾ ಇದೆ. ಅನೇಕ ದಿನಗಳ ತನ್ನ ಆಸೆ ಒಂದು ಹೊಸ ಅಂಗಿ. ಆಕ್ಚುಲಿ ಎ ಕೆ ರಾಮನುಜನ್ದು ಒಂದು ಕವನದ ಸಾಲು ನನಗೆ ನೆನಪಾಗುತ್ತೆ.
ಕಾಂಕ್ರೀಟು ಕಾಡಿನಲ್ಲಿ ಹಚ್ಚಗೆ ಕೊಚ್ಚದ ಕೊತ್ತಂಬರಿ ಸೊಪ್ಪು ಅಂತ. ಬದುಕು ಅನ್ನೋದು ಏನು ಅಂತ ಹೇಳುವಾಗ ಇವತ್ತಿನ ನಗರೀಕರಣ, ಇವತ್ತು ಗ್ರಾಮ ಅನ್ನೋದು ನನ್ನ ಪ್ರಕಾರ ಇಲ್ಲ. ಗ್ರಾಮ ನಗರ ಒಂದು ನಿರಂತರತೆ, ಅಲ್ಲಿ ಒಂದು ಕಂಟಿನ್ಯೂಯೇಷನ್ ಇದೆ. ಆ ಕಂಟಿನ್ಯೂಯೇಷನ್ ನ ಸುತ್ತಲೂ ಒಂದು ಸೋಶಿಯಾಲಜಿಕಲ್ ಡೈಮೆನ್ಷನ್ ನಾವು ತೆಗೆದುಕೊಂಡಾಗ ನಮ್ಮ ವ್ಯಕ್ತಿತ್ವ ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಕಡೆ ನಾವು ಹೋಗ್ಬೋದು. ಹಾಗೇನೆ ಅದ್ರ ಒಟ್ಟಿಗೆ ಅಡವಿ ರಾಮುಡು ಒಂದು ಸಣ್ಣ ಲೇಸರ್ ಪಾಯಿಂಟ್ ಅನ್ನ ಗುರ್ಸ್ಕೊಳ್ಳಿಕ್ಕೆ ಈ ವ್ಯಕ್ತಿ ಪ್ರಯತ್ನ ಪಡ್ತಾ ಇದ್ದಾನೆ. ಈ ಲೇಸರ್ ವಿಶ್ರಾಂತ ಟೈಮ್ ಅಥವಾ ಒಂದು ಆರಾಮ ಟೈಮ್ ಅನ್ನೋದು ದುಡಿಮೆಯ ಮಧ್ಯೆ ನಿಜವಾಗ್ಲೂ ಇದೆಯಾ? ಏನಾದ್ರೂ ಇದ್ರೆ ಅದು ಆಸೆಯಾಗಿ ಉಳ್ಕೊಳ್ಳುವ ಒಂದು ಸಂದರ್ಭ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅವತ್ತು ಆತ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಎಲ್ಲ ತನ್ನ ಕೆಲಸನ ಮರೆತು ತನ್ನ ಬದುಕು ಒಂದು ಕ್ಷಣ ಅಂತ ಮಾಡ್ಲಿಕ್ಕೆ ಹೋಗುವಾಗ ಅದು ಆಗೋದಿಲ್ಲ. ಅಲ್ಲಿ ಪೊಲೀಸ್ ಪಟೇಲ ಎದುರಿಗೆ ಬಂದ ತಕ್ಷಣನೇ ಅವನ ಕನಸುಗಳು, ಅವನ ಎಲ್ಲದ್ದು ಅಂತ ಒಂದು ಕ್ಷಣ ಆಯಾಮ ತಪ್ಪದಂಗೆ ಆಗ್ತದೆ. ಆ ಆಯಾಮ ತಪ್ಪಿದ ತಕ್ಷಣನೇ ಆತ ಮತ್ತೆ ತನಗೂ ಅದಕ್ಕೂ ಸಂಬಂಧವಿಲ್ಲದಂತೆ, ಅಂದ್ರೆ ಇನ್ನೊಂದು ಸಾಧ್ಯತೆ ಇತ್ತು, ಆ ಸಾಧ್ಯತೆಯಲ್ಲಿ ಕಳ್ಕೊಂಡಿದೆ, ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಈಗ ಇದಿಷ್ಟು ಒಂದು ರೀತಿಯಾದ ವಿಷಯವಾರು ನೆಲೆಯಲ್ಲಿ ಅನಾಲಿಸಿಸ್. ಆದ್ರೆ ಇಲ್ಲಿ ಅತಿ ಸಾಧಾರಣವಾದ ನುಡಿಗಟ್ಟುಗಳ ಮಧ್ಯೆ ಎಮರ್ಜ್ ಆಗುವಂತ ಬದುಕು ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಮತ್ತೊಂದು ಆಯಾಮದ ಕಡೆ ಶಿಫ್ಟ್ ಆಗ್ಬಿಡ್ತದೆ. ಆ ಮತ್ತೊಂದು ಆಯಾಮದ ಕಡೆ ನಾನು ಶಿಫ್ಟ್ ಮಾಡೋದಂತ ಹೇಳಿದ್ರೆ, ಅಸ್ತಿತ್ವವಾದ ಅನ್ನೋದು ಹೀಗೆ ಇರುವಂತದ್ದು. ಎಕ್ಸಿಸ್ಟೆನ್ಷಿಯಲಿಸಂ ಅಂತ ಹೇಳುವಾಗ ನಾನು ಫಸ್ಟ್ ಥಿಂಕ್ ಮಾಡಿ ನಾನು ಇರೋದಿಲ್ಲ, ಬಟ್ ನಾನು ಬದುಕ್ತಾನೆ, ನಾನು ಯೋಚನೆ ಮಾಡ್ತೀನಿ ಅಂತ. ಆ ಯೋಚನಾ ತಾಕತ್ತು ಇನ್ನು ನಮ್ಮ ಪೆಂಟೈನಿಂದ ಕಳ್ಸ್ಕೊಳ್ಳಿಲ್ಲ. ಇಲ್ಲಿ ಒಂದು ಶಿಫ್ಟ್ ಒಂದಿದೆ. ಹಾಗಾಗಿ ನಾನು ಬದುಕಿದ್ದೀನಿ ಅನ್ನೋ ಒಂದು ಗ್ಯಾರಂಟಿ ಇಲ್ಲಿ ಇದೆ. ಆ ಯೋಚನೆ ಯಾವಾಗ ಬೇಕಾದ್ರೂ ಮತ್ತೆ ವಾಪಸ್ ಬರಬಹುದು. ಎಂದೂ ಬಿಳಿ ಅಂಗಿ ಆಗಿರ್ಲಿಲ್ಲ, ಹೌದು, ಆದ್ರೆ ಅವನ ಆಲೋಚನೆ, ಅವನ ಬದುಕುಗಳು ಬಿಳಿ ಅಂಗಿ ತರನೇ ಪದಾರ್ಥ ಆಗ್ಬಿಡ್ತದ. ಅಲ್ಲಿ ಎಕ್ಸಿಸ್ಟೆನ್ಷಿಯಲಿಸಂ ಅನ್ನು ನಾವು ಇಟ್ಕೊಂಡ್ರೆ, ಅಸ್ತಿತ್ವವಾದವನ್ನು ಇಟ್ಕೊಂಡ್ರೆ ಖಂಡಿತ ಆ ರೀತಿ ಸಾಧ್ಯ ಇಲ್ಲ. ಇದು ಒಂದು ಭಾಗ. ಇನ್ನೊಂದು ಕೊನೆಯ ಆಯಾಮಕ್ಕೆ ನಾನು ಶಿಫ್ಟ್ ಆಗ್ತೀನಿ. ಏನು ಅಂತ ಹೇಳಿದ್ರೆ, ಮೂಸಿ ನದಿ ಅಂತ. ಮೂಸಿ ನದಿ ಹೈದರಾಬಾದ್ ಅಲ್ಲಿ ಇರುವಂತದ್ದು. ಹಾಗಾಗಿ ನಮ್ಮ ಕವಿಗಳು ಸಹ ಅಲ್ಲೇ ಇದ್ದವರು. ಮೂಸಿ ನದಿ ಅದು ಇತ್ತೀಚೆಗೆ ವಿಪರೀತ ಮಳೆ ಬಂದು ಅದು ಪ್ರವಾಹ ದೋಪದಿಯಲ್ಲಿ ಅಲ್ಲಿ ಹರಿದು ಎಷ್ಟೋ ಮಂದಿ ಜೀವ ಕಳ್ಕೊಳ್ಳೋ ತರ ಆಗ್ಬಿಡ್ತದೆ. ಅಂತ ಮೂಸಿ ನದಿ ಅದು ತನ್ನ ಯಥಾಸ್ಥಿತಿಯನ್ನ ಇತ್ತೀಚೆಗೆ ಕಂಡುಕೊಳ್ಳುವಾಗ್ಲೂ ಸಹ ಅಲ್ಲಿ ದುಡಿಮೆಯ ಬದುಕುಗಳು ಏನಾಗ್ತಾ ಇರ್ತವೆ, ಅದನ್ನ ಈ ಮೂಸಿ ನದಿ ಏನಾದ್ರೂ ಕೇರ್ ಮಾಡ್ತದ ಅಂತ ಹೇಳಿದ್ರೆ ಇಲ್ಲ. ಅಲ್ಲಿ ಒಂದು ಪರಿಸರ ಇದೆ. ಆ ಮೂಸಿ ನದಿ ಮತ್ತು ಈ ಪೆಂಟಯ್ಯ ಇಬ್ರು ಒಂದೇ ಆಗ್ಬಿಡ್ತಾರ, ಅಥವಾ ಅವನ ಅಂಗಿ ಮತ್ತು ಮೂಸಿ ನದಿ ಆ ಕೊಚ್ಚೆ ಒಂದೇ ಆಗ್ಬಿಡ್ತದ? ಇಲ್ಲ. ಅದಕ್ಕೂ ಒಂದು ಕೊನೆ ಅನ್ನೋದು ಇತ್ತೀಚೆಗೆ ನೋಡಿದಾಗ ನಮ್ಗೆ ವಿಪರೀತ ತಲ್ಲಣಗಳನ್ನ ಉಂಟು ಮಾಡ್ಬಿಡ್ತದೆ. ಅಂದ್ರೆ ನಮ್ಮ ವ್ಯಕ್ತಿತ್ವ ಆಗ್ಬೇಕಾದ್ರೆ ನಮ್ಮ ಸುತ್ತಲಿನ ಪರಿಸರನೂ ಸಹ ಅದು ಕಂಡ್ಯೂಸಿವ್ ಆಗಿರ್ಬೇಕು. ಆ ಕಂಡ್ಯೂಸಿವ್, ನೆಮ್ಮದಿ ತರುವಂತ ಆ ಪರಿಸರ ಇದ್ರೆ ಪರಿಸರ ಸ್ನೇಹಿ ಅಂತ ನಾವು ಕರಿತೀವಿ. ನಮ್ಮ ವ್ಯಕ್ತಿತ್ವವನ್ನು ಸಹ ಅರಳ್ತಾ ಇರ್ತದೆ. ಆ ವ್ಯಕ್ತಿತ್ವ ಅರಳಲಿಕ್ಕೆ ಈ ಪರಿಸರ, ಅದು ನದಿ ಪರಿಸರ ಗ್ರೀನ್ ಆಗ್ಬೇಕಾಗಿತ್ತು, ಆದ್ರೆ ಅದು ಗ್ರೀನ್ ಇಲ್ಲ. ಅಲ್ಲಿ ಮೂಸಿ ನದಿಯ ಕೊಚ್ಚೆ ಅಂತ ಒಂದು ಗುಣವಾಚಕ ಅಲ್ಲಿ ಬರ್ತಾ ಇರ್ತದೆ. ಆ ಕೊಚ್ಚೆ, ಅದು ಕೊಚ್ಚೆ ನಮ್ಮ ಅಸ್ತಿತ್ವದ ಕೊಚ್ಚೆನೂ ಅಲ್ವಾ? ನನಗನ್ಸ್ತದೆ ನಮ್ಮ ಅಸ್ತಿತ್ವದ ಕೊಚ್ಚೆ ಅದೇ ಆಗಿದೆ. ನಾವು ಯಾವುದು ಸಿರಿವಂತಿಕೆಯ ಬದುಕು, ಅಥವಾ ಪ್ರೊಫೆಸರ್ ಆಗಿ ನಾನು ದೊಡ್ಡ ಯೂನಿವರ್ಸಿಟಿಯಲ್ಲಿ ಇದ್ದೀನಿ ಅಂತ ಹೇಳುವಾಗ ನನಗೆ ಇತ್ತೀಚೆಗೆ
ನಮ್ಮ ವಿದ್ಯಾರ್ಥಿಗಳ ಬದುಕನ್ನು ನೋಡುವಾಗ ಅಥವಾ ನಮ್ಮ ಡಿಗ್ರಿ ಕಾಲೇಜು ವಿದ್ಯಾರ್ಥಿನಿಯರ ಅಂಕಿ ಅಂಶಗಳನ್ನ ತೆಗೆದುಕೊಳ್ಳುವಾಗ ನನಗೆ ಗೊತ್ತಿರುವಂತದ್ದು 99% ಪಬ್ಲಿಕ್ ಯೂನಿವರ್ಸಿಟಿಗಳಿಗೆ ಜಾಯಿನ್ ಆಗ್ತಾರೆ ಎಲ್ರು ಮೊದಲನೇ ತಲೆಮಾರಿನವರು ಅಂದ್ರೆ ನನಗೆ ಅವ್ರ ತಂದೆ ತಾಯಿ ಯಾರೂ ಸಹ ಒಂದಷ್ಟು ಅಕ್ಷರಾಭ್ಯಾಸ ಮಾಡ್ಕೊಂಡಿದ್ದಾರೆ, ಹೌದು, ಆದ್ರೆ ಅವ್ರು ಯಾರು ಉನ್ನತ ಶಿಕ್ಷಣಕ್ಕೆ ಬಂದಿರೋರು ಅಲ್ಲ. ಹಾಗಾದ್ರೆ ನಮ್ಮ ಡಿಗ್ರಿ ಕಾಲೇಜುಗಳಲ್ಲಿ 97.9% ಪುನಃ OBC ಮಕ್ಕಳು ಮತ್ತೆ ಮೊದಲನೇ ತಲೆಮಾರಿನವರು ಮತ್ತೆ ಅವರಲ್ಲಿನೂ ಸಹ ನಮ್ಮ MBC ಮತ್ತೆ ನಮ್ಮ ದಲಿತ ಸಮುದಾಯಗಳಿಂದ ಬರ್ತಾ ಇರೋರು. ಹಾಗಾಗಿ ಈ ಕಾಂಟೆಕ್ಸ್ಟ್ ನ ಇಟ್ಕೊಂಡು ಈ ಕವನವನ್ನ ಒಂದ್ ಸ್ವಲ್ಪ ವಿಸ್ತರಿಸ್ಕೊಂಡ್ರೆ ನಮ್ಮ ಬದುಕಿನ ಪರಿಸ್ಥಿತಿ ಮತ್ತೆ ಪುಟಿದೇಳುವಂತಹ ಒಂದು ಸಾಧ್ಯತೆ ಕಾಣಿಸ್ತದ. ಕೆಲವೊಮ್ಮೆ ಇಲ್ಲಿ ನಾನು ಹೇಳ್ದಾಗೆ ಆಗ್ಲೇನೆ ಇಲ್ಲಿನ ಭಾವ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ನಿರಾಶೆಯನ್ನ ಉಂಟು ಮಾಡ್ತಾ ಇರ್ತದೆ. ಬಟ್ ನಾನು ಹೇಳ್ದಾಗೆ ಅಸ್ತಿತ್ವವಾದದಲ್ಲಿ ಈ ನಿರಾಶೆ ಅನ್ನೋದು ಅದು ಅಸ್ತಿತ್ವನೂ ಹೌದು, ಹಾಗೆ ಅದರ ಫ್ಯೂಚರ್ ಓರಿಯೆಂಟೇಶನ್ ಹೌದು. ಅಲ್ಲಿ ಒಂದು ಹೊಸ ಸಾಧ್ಯತೆ ಕಡೆ ಮೂವ್ ಆಗುವ ಒಂದು ಪರಿಸ್ಥಿತಿ ನಮ್ಗೆ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಕವನ ಅನ್ನೋದು ಅದು ರಮ್ಯವಾದ ಒಂದು ಪರಿಸರ ಸ್ಥಿತಿ ಅಲ್ಲ. ಆ ರಮ್ಯವಾದದ್ದು ಸಹ ನಾವು ಯಾವುದನ್ನ ನವೋದಯ ಅಂತ ಕರಿತೀವಿ, ರೊಮ್ಯಾಂಟಿಕ್ ಜಗತ್ತು ಅಂತ ಕರಿತೀವಿ, ಅದು ಸಹ ದೊಡ್ಡ ಮಟ್ಟದಲ್ಲಿ ಕೈಗಾರೀಕರಣದ ವಿರುದ್ಧ ಸೆಟೆದು ನಿಂತಂತ ಒಂದು ಜಗತ್ತು. ಹಾಗಾಗಿ ಅದನ್ನ ನಾವು ಬಿಟ್ಕೊಡ್ಲಿಕ್ಕಂತೂ ಖಂಡಿತ ಆಗೋದಿಲ್ಲ. ಇದನ್ನ ಇಲ್ಲಿ ನಾವು ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಇದು ನವ್ಯದ ಒಂದು ಸಾಧ್ಯತೆನ ನನ್ಗನ್ಸ್ತದೆ. ಇಲ್ಲಿ ದಲಿತ ಬಂಡಾಯದ ಹೊಸ್ತಿಲ್ ಒಂದು ಇದೆ ಅಂತ, ಅದು ರೆಸಿಜುವಲ್ ಆಗಿದೆ, ಶೇಷ ಸ್ಥಿತಿಯಲ್ಲಿದೆ. ಹಾಗಾಗಿ ಅಲ್ಲಿ ಬಂದಿದ ತಕ್ಷಣನೇ ನನಗೆ ಇನ್ನೊಂದು ದಿಕ್ಕಿಗೆ ಈ ಕವನ ಸಾಗ್ತಾ ಇರ್ತದೆ. ಕವನದ ವಸ್ತು ಅಥವಾ ವ್ಯಕ್ತಿ ಅಥವಾ ಆ ಥೀಮ್ ಥೆಮ್ಯಾಟಿಕ್ ನೆಲೆ ಯಾವುದು ಅಂತ ಹೇಳುವಾಗ ಇಲ್ಲಿ ನಮಗೆ ಈ ಕವನದಲ್ಲಿ ಅದು ಗುಣ ವಿಶೇಷಣ ಅಥವಾ ನಾಮ ವಿಶೇಷಣದ ತರ ಕಾಣಿಸ್ತಾ ಇರ್ತದೆ. ಆದ್ರೆ ನಾಮ ವಿಶೇಷಣ ಅನ್ನೋದು ನಮಗೆ ನಿಜವಾಗ್ಲೂ ಅದು ನಾಮ ವಿಶೇಷಣ ಆಗಿರೋದಿಲ್ಲ, ಅದ್ರ ಒಳಗಡೆನೆ ಒಂದು ಸ್ಫೋಟದ ಸ್ಥಿತಿಯನ್ನ ಅಡಗಿಸ್ಕೊಂಡಿರ್ತದೆ ಅಂತ. ಆಗ್ಲೇ ಅದು ಕವನದ ಒಂದು ನಾಳೆಯನ್ನ ಅದು ನಮ್ಮ ಎದುರಿಗೆ ಇಡ್ತಾ ಇರ್ತದೆ. ನನಗೆ ಇದರ ಮುಂದುವರೆದ ಹೊಸ ಸಾಧ್ಯತೆ ಅಂತ ಹೇಳಿದ್ರೆ, ಮುಂದುವರೆದ ಒಂದು ಸಾಧ್ಯತೆ ಅಂತ ಹೇಳುವಾಗ ನಾವು ನೀವು ಕೇಳಿಸ್ಕೊಂಡಾಗ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ ನಾವೊಂದು ಪ್ರಕ್ರಿಯೆಯಲ್ಲಿ ತೊಡಗ್ತಾ ಇರ್ತೀವಿ. ಹಾಗಾಗಿ ಈ ಪ್ರತಿಕ್ರಿಯೆ ಅನ್ನೋದು ಸುಮ್ಮನೆ ಈ ಕ್ಷಣದ ಕ್ರಿಯೆ ಅಲ್ಲ. ನನಗೆ ತುರ್ಸ್ಕೊಳ್ತೇನೆ ಹಾಗಾಗಿ ತುರಿಕೆ ಹೋಗ್ಬಿಡ್ತದೆ ಅಂತ ಅಲ್ಲ, ಅದು ಅಲ್ಲೇ ಸ್ಥಾಯಿ ಭಾವವಾಗಿ ನಿಂತ್ಕೊಳ್ತಲ್ವಾ. ಹಾಗೆ ನಿಂತ್ಕೊಳ್ತಾ ಅದೊಂದು ಹೊಸ ರೀತಿಯ ಚಲನೆಯನ್ನ, ಹೆಜ್ಜೆ ಗುರುತನ್ನ ನಮ್ಮ ಎದುರಿಗೆ ಇಡ್ತದೆ ಅನ್ನೋದನ್ನ ನಾನು ಇಲ್ಲಿ ಮರೀಲಿಕ್ಕಂತೂ ಖಂಡಿತ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಮೆರೆಸೋದು ಏನೂ ಇಲ್ಲ, ಮರೆಸೋದು ಏನೂ ಇಲ್ಲ, ಎಲ್ಲವೂ ಪ್ರತ್ಯಕ್ಷವಾಗಿ ನಮ್ಮ ಎದುರಿಗೆ ನಿಂತ್ಕೊಳ್ತಾ ಇರ್ತದೆ. ಹಾಗೇನೆ ಇಲ್ಲಿ ಸಾಮಾನ್ಯೀಕರಿಸುವಿಕೆಯ ಒಂದು ನೆಲೆ ಇದೆಯಾ ಅಂತ ಹೇಳುವಾಗ ಇಲ್ಲ, ಸಾಮಾನ್ಯೀಕರಿಸೋದು ಏನೂ ಇಲ್ಲ. ಅದ್ರ ಬದಲು ಇಲ್ಲಿ ಏನಿದೆ, ನಮ್ಮ ಕುವೆಂಪು ಅವರು ಹೇಳೋ ಹಾಗೆ ಶ್ರೀ ಸಾಮಾನ್ಯ ಒಬ್ಬ ಎದ್ದು ಕಾಣಿಸ್ತಾ ಹೋಗ್ತಾ ಇರ್ತಾನೆ. ಆ ಶ್ರೀ ಸಾಮಾನ್ಯನ ಗೊತ್ತು ಗುರಿಗಳು, ನಾಳೆಗಳು ಎಲ್ಲೋ ಒಂದ್ ಕಡೆ ಬಂಧನಕ್ಕೆ ಸಿಕ್ಕಾಕೊಂಡಂಗೆ ಕಾಣಿಸ್ತದೆ, ಆದ್ರೆ ಅದು ಅಲ್ಲ. ಆ ಅಂಗಿ ಅದೇ ಹಾಗೆ ನಿಂತ್ಕೊಳ್ತದ? ಇಲ್ಲ, ನನ್ನ ಪ್ರಕಾರ ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ಅದೊಂದು ಸ್ಥಿತಿ ಅಂತ ಹೇಳಿದ್ರೆ ಅಲ್ಲೇನೆ ಗತಿ ಸ್ಥಿತಿನೂ ಇರ್ಬೇಕು. ಆ ಗತಿ ಸ್ಥಿತಿಗೆ ಒಂದು ದಾಟುವಿಕೆ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಆದ್ರೆ ಅದ್ರ ಒಳಗಡೆನೆ ಇದೆ ಅನ್ನೋದನ್ನ ನಾವು ಮಧ್ಯದ ಅವನ ಆಸೆ, ಅವನು ತೆಗೆದುಕೊಳ್ಳುವಂತ ಹೊಸ ಅಂಗಿ, ಅದು ಬಿಳಿ ಅಂಗಿ, ಅದಕ್ಕೆ ಕಾಂಟ್ರಾಸ್ಟ್ ಅಂದ್ರೆ ಇಲ್ಲೊಂದು ಕಾಂಟ್ರಾಸ್ಟ್ ಒಂದು ಇದೆ, ದ್ವಂದ್ವಮಾನ ಒಂದು ಸ್ಥಿತಿ ಅಲ್ಲಿ ಎಮರ್ಜ್ ಆಗ್ತಾ ಇರ್ತದೆ. ಇದನ್ನ ನೀಕೊಳ್ಳುವ ಒಂದು ಬಗೆ ನಮ್ಮ ಎದುರಿಗೆ ಇರ್ತದೆ. ಅಂದ್ರೆ ಹಾಗಾಗಿ ಈ ಕವನ ನಾವು
ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಅಲ್ಲಿ ಒಂದು ಸೋಲುಗುಳಿತನ ಎದ್ದು ಕಾಣ್ತಾ ಹೋಗ್ತಾ ಇರ್ತದೆ. ನನಗೆ ಅನೇಕ ಸಲ ನಮ್ಮ ಈ ಮೊದಲನೇ ತಲೆಮಾರಿನ ಯುವ ಪೀಳಿಗೆಯಲ್ಲಿ ನಾನು ಗುರ್ಸೋದು ಏನು ಅಂತ ಹೇಳಿದ್ರೆ, ಅವರು ಯಾವತ್ತೂ ಫೇಲ್ ಆದ್ರೂನು ಇಲ್ಲ ಕಣ್ರೆ ಆ ಪೊಲೀಸ್ ಪಟೇಲ ಬಂದ್ಬಿಟ್ಟ, ಒಂದೇ ಒಂದು ಮಾರ್ಕ್ಸ್ ಅಲ್ಲಿ ಅರ್ಧ ಮಾರ್ಕ್ಸ್ ಅಲ್ಲಿ ಹೋಗ್ಬಿಡ್ತು ಕಣ್ರಯ್ಯ ಅಂತ ಖುಷಿಯಿಂದ ಹೇಳ್ಕೊಳ್ತಾ ಇರ್ತಾರೆ. ಹಾಗಾಗಿ ಅದು ಸೋಲುಗುಳಿತನ ಅಲ್ಲ, ಮತ್ತೆ ಪ್ರಯತ್ನ ಒಂದು ನಡೀತಾನೆ ಇರ್ತದೆ ಅಂತ ನನಗೆ ಈ ಕವನದ ಕುರಿತು ಅದ್ರ ಸುತ್ತಲೂ ಇಷ್ಟು ಸಂಗತಿಗಳು ಅನಿಸ್ತಾ ಇರ್ತವೆ. ಹಾಗಾಗಿ ನಾನು ತಕ್ಷಣಕ್ಕೆ ಇಲ್ಲಿ ನಾನು ಒಂದು ಅಲ್ಪ ವಿರಾಮ ಇಟ್ಟು ನಿಮ್ಮ ಸವಾಲುಗಳಿಗೆ, ನಿಮ್ಮ ಅಭಿಪ್ರಾಯಗಳಿಗೆ ನಾನು ಓಪನ್ ಆಗ್ತೀನಿ. ಹಾಗಾಗಿ ಕೇಳಿಸ್ಕೊಂಡ ನಿಮ್ಗೆಲ್ರಿಗೂ ಧನ್ಯವಾದಗಳು. ಇನ್ನಷ್ಟು ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಎಸ್, ಇದುವರೆಗೂ ಡಾಕ್ಟರ್ ಡೊಮಿನಿಕ್ ಕೆ.ವಿ. ತಿರುಮಲೇಶ್ವರ ದುಡಿಯ ವರ್ಗಗಳ ಸಮುದಾಯಗಳ ಆಸೆ ನಿರಾಸೆಗಳ ಬಗ್ಗೆ ಮಾತನಾಡುವ ಒಂದು ಕವಿತೆ ಪೆಂಟಯ್ಯನ ಅಂಗಿ ಎನ್ನುವ ಕವಿತೆ ಬಗ್ಗೆ ಮಾತನಾಡ್ತಾ ಹೋದ್ರು. ನಮ್ಮ ಇಡೀ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈಡೇರಿಸಿದಂತಹ ಡೊಮಿನಿಕ್ ಗುರುಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇದೀಗ ಸಂವಾದ ಸಮಯ. ನೇರವಾಗಿ ಮೊದಲಿಗೆ ಹ್ಯಾಂಡ್ ರೈಸ್ ಮಾಡಿದವರು ಪ್ರಶ್ನೆಗಳನ್ನ ಕೇಳ್ಬೋದು ಅಥವಾ ಅವ್ರ ಜೊತೆ ಸಂವಾದಿಸ್ಬೋದು ಅಂತ ಅನ್ಸುತ್ತೆ. ಸರಿ, ಚಾಟ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬಂದಿವೆ. ಮೊದಲೇ ಅವನ್ನೇ ತಗೊಂಡ್ಬಿಡೋಣ. ಮೊದಲಿಗೆ ಕೃಪಾರಾಜ್ ಅಂತನವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಪೆಂಟಯ್ಯನಂತವರು ನಮ್ಮ ಸಮುದಾಯದಲ್ಲಿ ಪೇಟೆಂಟ್ ತೆಗೆದುಕೊಂಡಿದ್ದಾರೆ ಎಂಬ ಧ್ವನಿ ಸ್ಫೋಟಗೊಂಡಿರಬಹುದೇ ಅನ್ನೋ ಪ್ರಶ್ನೆ. ಇನ್ನೊಮ್ಮೆ ರಿಪೀಟ್ ಮಾಡಿ ಆ ಪ್ರಶ್ನೆ. ಪೆಂಟಯ್ಯನಂತವರು ನಮ್ಮ ಸಮುದಾಯದಲ್ಲಿ ಪೇಟೆಂಟ್ ತೆಗೆದುಕೊಂಡಿದ್ದಾರೆ ಎಂಬ ಧ್ವನಿ ಸ್ಫೋಟಗೊಂಡಿರಬಹುದೇ? ಇಲ್ಲ, ಪೇಟೆಂಟ್ ಈ ಎರಡು ವಿಚಾರಗಳಿದ್ದಾವೆ ಇಲ್ಲಿ. ಶೋಷಣೆಯ ನೆಲೆಗಳನ್ನ ನಾವು ನೋಡುವಾಗ ಒಂದು ಗೋಚರದ ಸ್ಥಿತಿ, ಇನ್ನೊಂದು ಅಗೋಚರದ ಸ್ಥಿತಿ. ಪೇಟೆಂಟ್ ಅನ್ನೋದು ಅದು ನಾವ್ ಯಾರು ಕೇಳಿ ನಮ್ಮ ವಿಲ್ಲನ್ನ ಅಥವಾ ನಮ್ಮ ಇಚ್ಛೆಯನ್ನ ನಾವು ಮಾರಿಕೊಂಡವರು ಅಲ್ಲ. ದೇವ್ನೂರವರು ಒಂದು ಮಾತಾಡ್ತಾರೆ, ಉಚ್ಚೆ ಕುಡಿದ್ರು ಇಚ್ಛೆಯಿಂದ ಕುಡಿಬೇಕು ಅಂತ. ನನ್ಗೆ ಅನಿಸ್ತದೆ ಅಂತ ಒಂದು ಏನು ನಮ್ಮನ್ನ ಒಂದು ಅಂಚಿಗೆ ತಳ್ಳಿದಾಗ್ಲೂ ಮತ್ತೆ ಮತ್ತೆ ನಾನು ಅಂಚಿನವನು ಅಲ್ಲ, ಅಂಚೆ ಕೇಂದ್ರ ಆಗೋ ತರ ಈ ವೆನ್ ಡಯಾಗ್ರಾಮ್ಸ್ ಅಂತ ನೀವು ಕೇಳಿರ್ಬೇಕು. ನಾನು ಈಗ ಒಂದ್ ಸ್ವಲ್ಪ ಥಿಯರಿಟಿಕಲ್ ಫ್ರೇಮ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಪೇಟೆಂಟ್ ಏನೂ ಇಲ್ಲ. ನಾನು ಆಗ್ಲೇ ನನ್ನ ತಾಯಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಮ್ಮ ಬದುಕು ಈ ರೀತಿ ಆಗುವ ಭಯ ಇದೆಯಲ್ಲ, ಆ ಆಗುವಿಕೆಯಲ್ಲಿ ಅದಕ್ಕೆ ಕಾರಣಗಳನ್ನ ನಾವು ಮತ್ತೆ 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 ಅನಾಲಿಸಿಸ್ ಮಾಡಿದಿರ ನಾವು ಒಂದು ಕವನವನ್ನ ಬರೀ ಕವನವಾಗಿ ಅಂತೂ ಇಡ್ಲಿಕ್ಕೆ ಅಂತೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಪೇಟೆಂಟೆಡ್ ಏನೂ ಇಲ್ಲ. ನಮ್ಗೆ ಹಂಗೆ ಅನಿಸ್ತಾ ಇರ್ತದೆ ಜಾತಿ ನಿಷ್ಠ ಸಮಾಜ ಇದು, ಅಥವಾ ಪುರುಷ ನಿಷ್ಠ ಸಮಾಜ, ಅಥವಾ ವರ್ಗನಿಷ್ಠ ಸಮಾಜ ಅಂತ. ಬಟ್ ಅದ್ರ ಒಳಗಡೆನು ಚಲನೆಗಳು ಅನ್ನೋದು ಇದೆ. ಅಟ್ಲೀಸ್ಟ್ ಅವನು ಹೊಟ್ಟೆಪಾಡಿಗೋಸ್ಕರಾದ್ರೂ ಆತ ಇದಿಲ್ನ ಹೊರಲೇಬೇಕು, ತನ್ನೆ ತಾನು ಸಸ್ಟೈನ್ ಮಾಡ್ಕೋಬೇಕಾಗಿದೆ. ಆ ಸಸ್ಟೈನ್ ಮಾಡ್ಕೊಳ್ತಲ್ಲೇನೆ ಒಂದು ಜಿಗಿತ ಅನ್ನೋದು ಒಂದು ನಾಳಿನ ಭರವಸೆಯಾಗಿ ಇಟ್ಕೊಳ್ಳೇ ಇಲ್ಲ ಅಂತ ಹೇಳಿದ್ರೆ ಈ ಕವನ ಅಲ್ಲೇನೆ ಅದು ಕೊನೆ ಆಗ್ಬಿಡ್ತದೆ. ಅದರಿಂದ ಒಂದು ಪಾಸಿಬಿಲಿಟಿ ಏನಿದೆ, ಮತ್ತೆ ಕಾಸಿಗೆ ಕಾಸು ಸೇರಿಸಿ ಆತ ಇನ್ನೊಂದು ಹೊಸ ಸಾಧ್ಯತೆಯನ್ನ ಅಲ್ಲಿ ಪಡ್ಕೊಳ್ಳುವ ಜರೂರಂತೂ ಖಂಡಿತ ಇದೆ. ಹಾಗಾಗಿ ಅದನ್ನ ಪೇಟೆಂಟ್ ನಮ್ಮವರು ನಮ್ಮ ಸಮುದಾಯಗಳಲ್ಲಿ ನಮ್ಮ ಮನೆಗಳಲ್ಲಿ ನಾವ್ಯಾರು ಪೇಟೆಂಟ್ ಆಗಿ ಉಳ್ಕೊಳ್ಳೋದಿಲ್ಲ ಅಂತ ನನ್ನ ಅನಿಸಿಕೆ. ಸರಿ, ಮುಂದಿನ ಪ್ರಶ್ನೆ. ಪೆಂಟಯ್ಯನ ಆಸೆಯು ಕವನ ಮುಗಿಯುವಾಗ ಕೊನೆಯಾದಂತೆ ಅನ್ನಿಸುತ್ತದೆಯೇ? ಹಂಗೆ ಅನಿಸ್ತಾ ಇದೆ. ಹೌದು, ನೇರವಾಗಿ ಹಂಗೆ ಅನಿಸ್ತದೆ. ಬಟ್ ಮೊದ್ಲಿಂದ ನಾವು ನೋಡ್ಕೊಳ್ತಾ ಹೋದ್ರೆ ಅಲ್ಲಿ ಒಂದು ತಿರುವು ಯಾರು ನಿರ್ಧಾರ ಮಾಡ್ಬೇಕು? ಇಲ್ಲಿ ಒಂದು ಹೊಸ ವಿಮರ್ಶೆನ ನಾನು ನಿಮ್ಮ ಎದುರಿಗೆ ಇಡ್ತೀನಿ. ಇದು ನಮ್ಮ ಪ್ರಾಯೋಗಿಕ ವಿಮರ್ಶೆಯನ್ನ ಮೆಟ್ಟಿ ನಿಲ್ಲುವಂಥದ್ದು. ಏನು ಅಂತ ಹೇಳಿದ್ರೆ, ಕನ್ನಡದ ನವೋದಯದ ಸಂದರ್ಭದಲ್ಲಿ ಲೇಖಕನೊಟ್ಟಿಗೆ ಸಹೃದಯನಾಗಿ ನಾನು ಹೋಗ್ಬೇಕಾಗಿತ್ತು.
ಬಟ್ ಇವತ್ತು ನಾನು ಸಹೃದಯ ಅಲ್ಲ, ನಾನೊಬ್ಬ ಓದುಗ, ನಾನೊಬ್ಬ ಓದುಗಳು. ಹಾಗಾಗಿ ರೊಲ್ಯಾಂಡ್ ಬಾರ್ಥೆಸ್ ಅನ್ನೋ ಒಬ್ಬ ವಿಮರ್ಶಕ ಅವ ಏನ್ ಮುಂದಿಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ಹೊಸ ದ ಡೆತ್ ಆಫ್ ದಿ ಆಥರ್ ಅಂತ ಒಂದು ಲೇಖನ ಬರೆದಿದ್ದಾನೆ. ಅದರಲ್ಲಿ ಬರ್ತ್ ಆಫ್ ದ ರೀಡರ್ ಈಸ್ ಅಟ್ ದ ಕಾಸ್ಟ್ ಆಫ್ ದಿ ಡೆತ್ ಆಫ್ ದಿ ಆಥರ್ ಅಂತ ಹೇಳ್ತಾನೆ. ಅಂದ್ರೆ ಒಬ್ಬ ಹೊಸ ಓದುಗಳು ಹುಟ್ಟಬೇಕಾದ್ರೆ ಅಲ್ಲಿ ಲೇಖಕಿ ಅನ್ನೋರು ಸಾಯಲೇಬೇಕು ಅಂತ. ಹಾಗಾಗಿ ಇಲ್ಲಿ ನಿರೂಪಣೆ ಒಂದು ಜಾಡನ್ನ ತೋರಿಸ್ಬೋದು, ಆದ್ರೆ ನೀನು ಓದುವಾಗ ಅದನ್ನೇ ನಾನು ಯಾಕೆ ಗುರ್ಸ್ಕೋಬೇಕು? ನನಗೆ ಇನ್ನೊಂದು ರೀತಿಯ ಓದನ್ನ ನಾನು ಇಲ್ಲಿ ಮುಂದಿಡ್ಬೋದಲ್ವಾ? ಅದಕ್ಕೋಸ್ಕರನೇ ಅಸ್ತಿತ್ವವಾದದ ನಾನು ಮತ್ತೆ ಇದ್ರಲ್ಲಿ ತಂದದ್ದು. ಅಸ್ತಿತ್ವವಾದ ಅನ್ನೋದು ಅಲ್ಲಿ ಮುಂದಿನ ಚಲನೆಯನ್ನ ಅದು ಕೊಡ್ತಾ ಇರ್ತದೆ. ಅದಕ್ಕೋಸ್ಕರ ನಾನು ಇದನ್ನ ರೆಸಿಜುವಲ್ ಪೊಯೆಟ್ರಿ ಅಂತ ಅಥವಾ ರೆಸಿಜುವಲ್ ಪೊಯಮ್ ಅಂತ. ಇದು ಮುಂದೆ ನಮ್ಮ ದಲಿತ ಬಂಡಾಯದಲ್ಲಿ ನಾವೇನ್ ಮಾಡಿದ್ವಿ, ಜನತೆಯನ್ನೇ ಕಾವ್ಯ ಆಗಿಸಿದ್ವಿ. ಅಟ್ಲೀಸ್ಟ್ ನಮ್ಮ ಸಿದ್ಲಿಂಗ್ ಅವ್ರನ್ನ ನಾನು ಯಾವತ್ತೂ ಜನಕವಿ ಅಂತ ಕರೆಯುವಾಗ ಜನತೆಯನ್ನೇ ಕಾವ್ಯ ಆಗಿಸ್ಕೊಂಡವರು. ಹಾಗಾಗಿ ಈ ಪೆಂಟೈನನ್ನೇ ಕಾವ್ಯ ಆಗಿಸ್ಕೊಂಡಾಗ ನಾನು ಓದುಗನಾಗಿ ನಾನು ಪೆಂಟೈನ್ನ ಹಂಗೆ ಬಿಡ್ತೀನ? ಅಲ್ಲಿ ಈ ಸವಾಲು ನಮ್ಮ ಎದುರಿಗೆ ಇರ್ತದೆ ಅಂತ ಅನಿಸ್ತಾ ಇರ್ತದೆ. ಹಾಗಾಗಿ ಅಲ್ಲಿ ನನ್ನ ಪ್ರಕಾರ ಓದುಗರಾದ ನಾವು ನಿರಾಶೆ ಪಡ್ಬೇಕಾದ್ದೇನೂ ಇಲ್ಲ ಅಂತ. ನಮ್ಮ ಓದು ನಮ್ಗೆ ಮತ್ತೆ ಮತ್ತೆ ದಕ್ಕಬೇಕು ಅಂತ. ಸರಿ, ಮುಂದಿನ ಪ್ರಶ್ನೆ. ಬಿಳಿಯ ಅಂಗಿ ಬದುಕಿನ ಹೊಸತನದ ಹೆಜ್ಜೆ ಅಥವಾ ಬದುಕಿನ ಹೊಸ ಮಾರ್ಗಗಳನ್ನ ಸಂಕೇತಿಸುವುದೇ? ಈಗಾಗ್ಲೇ ಅದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಆಕ್ಚುಲಿ ಬಿಳಿದು ನನಗೆ ಇತ್ತೀಚೆಗೆ ಯಾಕೆ ನಾವು ಬಿಳಿಯದನ್ನ ಶಾಂತಿಯ ಸಂಕೇತವಾಗಿ ಇಟ್ಕೊಳ್ತೀವಿ ಅಂತ ಉಗಾಂಡದ ಪ್ರೆಸಿಡೆಂಟ್, ಆತನ ಹೆಸರು ಬರ್ತೇನೆ ನಾನು, ಆತ ಹಿಂಗೆ ಮಾತಾಡ್ತಾ ಅವ ಏನ್ ಹೇಳ್ತಾನೆ, ಈ ಕಪ್ಪು ಅನ್ನೋದನ್ನ ಏನು ಕೆಟ್ಟದರ ಸಂಕೇತ ಆಗಿ ಬಳಸುವಂತದ್ದು, ಬಿಳಿ ಅನ್ನೋದನ್ನ ವಸ್ತನದ ಸಂಕೇತ ಆಗಿ ಬಳಸೋದು, ಅದನ್ನ ನಾನಂತೂ ಒಪ್ಕೊಳ್ಳೋದಿಲ್ಲ. ಆಕ್ಚುಲಿ ಇವತ್ತು ಬಿಳಿ ಪಾಲಿಶ್ ಮಾಡಿದ ರೈಸ್ ಅದು ಮಾರ್ಕೆಟ್ ಅಲ್ಲಿ ಎಲ್ರು ಇಷ್ಟಪಡ್ತಾರೆ, ಆದ್ರೆ ನಾನಂತೂ ಅಂತ ಅಕ್ಕಿನ ಇಷ್ಟಪಡೋದಿಲ್ಲಪ್ಪ. ಅದ್ರ ಬದಲು ತೌಡನ್ನ ಗಂಜಿ ಮಾಡ್ಕೊಂಡು ಕುಡಿಯೋದು ಬೆಟರ್ ಅಂತ ಅನಿಸ್ತಾ ಇರ್ತದೆ. ಯಾಕಂದ್ರೆ ಅಲ್ಲಿ ವಿಟಮಿನ್ಸ್ ಇತ್ಯಾದಿಗಳು ಜಾಸ್ತಿ ಇರ್ತವೆ, ಇಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಮಾತ್ರ ಇರುವಂತದ್ದು. ಹಾಗಾಗಿ ಈ ಬಿಳಿಯ ಆ ಸಂಕೇತ ನನ್ನ ಪ್ರಕಾರ ನನಗೆ ಅದು ದೊಡ್ಡ ಸಂಕೇತ ಅಂತೂ ಖಂಡಿತ ಅಲ್ಲ. ಸರಿ, ಮುಂದಿನ ಪ್ರಶ್ನೆ. ನವ್ಯ ಧೋರಣೆಯ ಈ ಕವಿ ಬಂಡಾಯ ಧೋರಣೆಯ ಈ ಕವಿತೆಯನ್ನ ಬರೆದು ಬಂಡಾಯ ಸಾಹಿತ್ಯ ಚಳವಳಿಯತ್ತ ಹೊರಳಿದರೆ ಅಥವಾ ತಮ್ಮ ಅಸ್ತಿತ್ವವಾದವನ್ನ ಪ್ರಯೋಗಕ್ಕೆ ಒಳಪಡಿಸಿದರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಇಲ್ಲ, ಅದು ಅಸ್ತಿತ್ವವಾದ ಮುಂದುವರೆದ ರೂಪನೇ ಆಗ್ಬೇಕು ನಮ್ಗೆ, ಇಲ್ಲಾಂದ್ರೆ ಅದನ್ನ ಅಸ್ತಿತ್ವವಾದ ಅಂತ ಕರೆಯೋದಿಲ್ಲ. ಅಲ್ಲಿ ನವ್ಯದಲ್ಲಿ ಆಕ್ಚುಲಿ 4-5 ತಾತ್ವಿಕ ನೆಲೆಗಟ್ಟುಗಳಿದ್ದಾವೆ. ಇವರು ಮೊದ್ಲಿಗೆ ನಮ್ಮ ಕನ್ನಡದ ನವ್ಯದ ತರ ಕಾಣಿಸ್ಕೊಳ್ತಾರೆ. ಅಲ್ಲಿ ಒಂದು ಯಾಂತ್ರಿಕ ಸ್ಥಿತಿ ಇರ್ತದೆ, ಇಂಡಿವಿಜುವಲ್ನೇ ಅನ್ವೇಷಣೆ ಮಾಡೋ ತರ ಇದೆ. ಬಟ್ ಅಲ್ಲಿನ ತಾತ್ವಿಕತೆಗಳು ನೋಡುವಾಗ ಮೊದ್ಲಿಗೆ ಅಸ್ತಿತ್ವವಾದ ಬರ್ತದೆ, ನೆಕ್ಸ್ಟ್ ಮನೋವಿಶ್ಲೇಷಣೆ ಸಿದ್ಧಾಂತ ಬರ್ತದೆ. ನಿಮ್ಗೆ ಇಲ್ಲಿ ಈ ಮನೋವಿಶ್ಲೇಷಣೆ ಸಿದ್ಧಾಂತದ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡ್ಬೇಕು. ಫ್ರಾಯ್ಡ್ ಮಂಡಿಸಿದಂತ ಅನ್ಕಾನ್ಶಿಯಸ್ನೆಸ್ ಅದು ಅಂತ ಕರ್ದ, ನಂತರ ಅದು ಕಾನ್ಶಿಯಸ್ ಲೆವೆಲ್ಗೆ ಬಂದಿದ್ದನ್ನ ಈಗೋ ಅಂತ ಕರ್ದ, ಮತ್ತೆ ಅದು ಸಮಷ್ಟಿ ಕಾನ್ಶಿಯಸ್ ಆಗೋದನ್ನ ಸೂಪರ್ ಈಗೋ ಅಂತ ಕರ್ದ. ಆದ್ರೆ ಈ ಫ್ರಾಯ್ಡ್ನ ಶಿಷ್ಯನಾದಂತಹ ನಮ್ಮ ಜೇಕ್ಸ್ ಲಕಾನನು ಆತ ಇನ್ನೂ ಮುಂದ್ಕೋಗ್ಬಿಡ್ತಾನೆ. ಆತ ಒಂದು ಮಾತು ಹೇಳ್ತಾನೆ, ಅನ್ಕಾನ್ಶಿಯಸ್ನೆಸ್ ಈಸ್ ಲೈಕ್ ಅ ಲ್ಯಾಂಗ್ವೇಜ್ ಅಂತ. ಹಾಗೆ ಹೇಳ್ತಾನೆ, ಅದನ್ನ ವೈಸ ಮಾಡ್ತಾನೆ. ನುಡಿ ಅನ್ನೋದು ಅಥವಾ ಭಾಷೆ ಅನ್ನೋದು ಸಹ ಅನ್ಕಾನ್ಶಿಯಸ್ನೆಸ್ ಅಲ್ಲೇ ಇರ್ತದೆ ಅಂತ. ಅಂದ್ರೆ ಸುಪ್ತವಾಗಿ ಇರುವಂತ ಅನ್ಕಾನ್ಶಿಯಸ್ನೆಸ್ ಅನ್ನ ನಾವು ತಟ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸೃಜನಶೀಲತೆ ಅನ್ನೋದು ಅದು ಬರೀ ವಿಷಯವಾರು ನೆಲೆಯ ಬಟ್ಟಿ ಇಳಿಸುವಿಕೆಯ ಕ್ರಮ ಆಗಿ
ಇದ್ಬಿಡ್ತದೆ. ಹಾಗಾಗಿ ಇಲ್ಲಿ ನಾನು ಸೈಕೋ ಅನಾಲಿಸಿಸ್ ಅಂತ ಹೇಳುವಾಗ ಈ ಜೇಕ್ಸ್ ಲಕಾನ್ ಮಂಡಿಸುವಂತ ನಮ್ಮ ನುಡಿಯೇ ಯಾವಾಗ ಅದು ಅನ್ಕಾನ್ಶಿಯಸ್ನೆಸ್ ಆಗುತ್ತೆ ಅಂತ ಹೇಳುವಾಗ ನಾನು ಇತ್ತೀಚೆಗೆ ಇನ್ನೊಂದು ರೀತಿ ಅದನ್ನ ಚರ್ಚೆಗೆ ಒಳಪಡಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಅಸ್ಪೃಶ್ಯತೆ ಅನ್ನೋದು ದಲಿತ ಬದುಕಿನ ಒಂದು ಆಸ್ತಿನ, ಅಥವಾ ಅದು ಮೇಲ್ಜಾತಿಗಳ ಅನ್ಕಾನ್ಶಿಯಸ್ನೆಸ್ ಅನ್ನ ನಾನು ನೀವು ಜೀವಿಸ್ತಾ ಇದ್ದೀವಾ? ಹಾಗಾಗಿ ಈ ಪದ್ಯದಲ್ಲಿ ನಾವು ಕೇಳ್ಕೋಬೇಕಾಗಿರೋ ಪ್ರಶ್ನೆ ಇದು ಅಂತ ನನ್ಗೆ ದಿಟ್ಟವಾಗಿ ಅನಿಸ್ತಾ ಇರ್ತದೆ. ಏನು ಅಂತ ಹೇಳಿದ್ರೆ, ನನ್ನನ್ನ ಮಿತಿಗೊಳಿಸ್ಲಿಕ್ಕೆ ಇವ್ರು ಯಾರು? ಈ ನುಡಿ ಹೀಗೇನೆ ಇರ್ತದ? ಖಂಡಿತ ಇಲ್ಲ. ಹಾಗಾಗಿ ಈ ಅನ್ಕಾನ್ಶಿಯಸ್ ಸೆಲ್ಫ್ ಅದು ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಳುವ ಬಗೆಯನ್ನ ಇಲ್ಲಿ ಈ ಕವನ ಹುದಿಸ್ಕೊಂಡಿದೆ. ಅದನ್ನ ನಾವು ಗುರ್ಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ನಾವು ಈ ನವ್ಯದಲ್ಲಿ ಆಕ್ಚುಲಿ ನವ್ಯದ ಒಳಗಡೆನೆ ಅಲ್ಲಿ ಸಂರಚನಾವಾದ ಇದೆ ಮತ್ತು ರಾಚನಿಕೋತ್ತರವಾದನೂ ಇದೆ. ಹಾಗಾಗಿ ರಾಚನಿಕೋತ್ತರವಾದದಲ್ಲಿ ನಿರಸನ ಸಿದ್ಧಾಂತ ಬಂದಿದ ತಕ್ಷಣನೇ ಈ ಮೀನಿಂಗ್ಸ್ ನ ಪೋಸ್ಟ್ಪೋನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಮೀನಿಂಗ್ಸ್ ನ ಪೋಸ್ಟ್ಪೋನ್ ಮಾಡೋದಂದ್ರೆ ಸೂಚಿತದ ಕಡೆ ನಾವು ಮುಂದಿನ ಹೆಜ್ಜೆ ಇಡೋದು ಅಂತ. ಹಾಗಾಗಿ ಅಂತ ಸೂಚಿತಗಳನ್ನ ನಾವು ಬಿಟ್ಟು ಸಾಗ್ಲಿಕ್ಕಂತೂ ಖಂಡಿತ ಅದು ಅಸಾಧ್ಯ ಅಂತ ನನ್ನ ವಾದ ಅಥವಾ ನನ್ನ ನಿಲುವು. ಸರಿ ಸರ್, ಮುಂದಿನ ಪ್ರಶ್ನೆ. ಇನ್ನು ಗೆದ್ದೆ ಎನ್ನುವಷ್ಟರಲ್ಲಿ ಎಂಬ ಸಾಲು ಪೆಂಟಯ್ಯನ ಪರಮ ಆಸೆ ಹತ್ತಿರ ಇದ್ದ ಎನಿಸುತ್ತದೆ. ಅಂದರೆ ಬಿಳಿಯ ಅಂಗಿಯೇ ಅವನ ಪರಮ ಆಸೆಯೇ? ಹಾಗೆ ಆದ್ರೆ ಜೀವನ ಅಂದ್ರೆ ಏನಿರಬಹುದು? ಇಲ್ಲ, ನೀವೇನೇ ಅಲ್ಲಿ ಸೂಚನೆ ಕೊಡ್ತಾ ಇದ್ದೀರಾ ಹಾಗೇನು ಇಲ್ಲ ಅಂತ. ಆತನಿಗೆ ಒಂದು ಆಸೆ, ಸಣ್ಣ ಆಸೆ, ಆ ಒಂದೇ ಅಂಗಿ ಇದ್ದದ್ದು. ಹಾಗಾಗಿ ಆ ಒಂದೇ ಅಂಗಿನ ಅದನ್ನ ಬಿಸಾಕುವ ಕಾಲ ಬಂದಿದೆ ಅಂತಾನು ಅನ್ಸ್ತಾ ಇದೆ ಅವನಿಗೆ. ಹಾಗಾಗಿ ಬಿಳಿ ಅಂಗಿ ಅದು ಕೈದ್ಕೊಂಡ ಹೆಂಗಿರ್ತದೆ ನೋಡುವ ಅಂತ ಒಂದು ಅದು ಅನಿರೀಕ್ಷಿತ ಅಥವಾ ಅನಿರೀಕ್ಷಿತ ಅಂತಾನೆ ನನ್ನ ಅನಿಸಿಕೆ ಇರೋದು. ಅದು ನೀವು ನಿಮ್ಮ ಅಭಿಪ್ರಾಯವನ್ನ ಖಂಡಿತ ನೀವು ಮುಂದೆ ಇಡ್ಬಹುದು. ಹಾಗಾಗಿ ಅಲ್ಲಿ ಅದು ಅಂತಿಮ ಅಥವಾ ಕೊನೆ ಅಂತ ಏನು ನನಗೆ ಕಾಣಿಸುದಿಲ್ಲ. ಎಸ್, ಮುಂದಿನ ಪ್ರಶ್ನೆ. ಪೊಲೀಸ್ ಪಠಾಣ್ ಎದುರುಗೊಳ್ಳದೆ ಬೇರೆಯವರು ಎದುರುಗೊಂಡಿದ್ರೆ ಪೆಂಟಯ್ಯನ ಬಿಳಿ ಅಂಗಿ ಇದ್ದಿಲು ಆಗುತ್ತಿತ್ತೆ. ಅಲ್ಲ, ಅಲ್ಲೇ ಉತ್ತರಗಳು ಇದ್ದಾವೆ. ಹಾಗಾಗಿ ನಾನು ನೀವೀಗ ಓದುಗರಾಗಿ ಅವನ ಎದುರಿಗೆ ನಿಂತ್ಕೊಳ್ಳೋಣ, ನೋಡೋಣ ಏನಾಗುತ್ತೆ ಅಂತ. ಬದಲಾವಣೆ ಅನಿವಾರ್ಯ, ಅದನ್ನ ಹೀಗೆ ಇರ್ಬೇಕು ಅಂತ ಅಲ್ಲ. ಒಂದ್ ವೇಳೆ ಪೊಲೀಸ್ ದಮನಕಾರಿ ನೀತಿ ಇರ್ತದಲ್ಲ, ಪೊಲೀಸ್ ಬಂದ್ರಪ್ಪ ಹೋಗಿ ಮಾಡ್ಕೊಡ್ಬೇಕು ಅನ್ನೋ ಆಲೋಚನೆ ಬಂದಿರ್ಬೇಕು ಅವನಿಗೆ. ಬೇರೆ ಯಾರು ಸಾಮಾನ್ಯರು ಹೋಗಿದ್ರೆ ಆಮೇಲೆ ನಾಳೆ ಮಾಡ್ಕೊಡ್ತೀನಿ ಹೋಗ, ಈಗ ಯಾಕೆ ಬಂದಿದೆ ಅಂತ ಅನ್ಬೋದು ಅನ್ನೋದು ನನ್ನ ಇಂಟೆನ್ಷನ್ ಸರ್, ಅಷ್ಟೇ. ಇಟ್ ಕ್ಯಾನ್ ಬಿ ಅಂದ್ರೆ ಒಂದು ರೆಜಿಮೆಂಟೇಶನ್ ಆದಾಗ, ಈಗ ಉದಾಹರಣೆಗೆ ನಾವು ಸಂವಿಧಾನಬದ್ಧವಾಗಿ ನಾವು ನೀವು ಎಲ್ರೂ ಸಹ ಪ್ರಜೆಗಳು ಅಂತ ಹೇಳುವಾಗ ಆ ಕಾನ್ಶಿಯಸ್ನೆಸ್ ಯಾಕೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ? ಮೋಸ್ಟ್ಲಿ ಇಂಥ ರೆಜಿಮೆಂಟೇಶನ್, ದಮನಕಾರಿ ನೀತಿಗಳು ಅದು ಪಬ್ಲಿಕ್ ಆಗಿ ನೆಲೆಗೊಂಡಿದ್ದಾವ? ಅದನ್ನೇ ನಾನು ಅಗೋಚರಗೊಂಡಂತ ಸ್ಥಿತಿ ಅಂತ ನಾನು ಆಗ್ಲೇ ಕರೆದಿದ್ದು. ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ ಅನ್ನೋದು ಅಗೋಚರಗೊಂಡಾಗ ಅದನ್ನ ಗೋಚರದ ಸ್ಥಿತಿಗೆ ತರುವ ಬಗೆಗಳು ಹೇಗೆ? ಮೋಸ್ಟ್ಲಿ ಪೊಲೀಸನ್ನ ನನಗೆ ರಿಮೈಂಡ್ ಮಾಡ್ತಾ ಇದ್ದಾನೆ. ನಾನು ಹಂಗಿನೂ ಯೋಚಿಸ್ಬೋದಲ್ವಾ? ದಮನಕಾರ ನೀತಿ ಅದು ಬಿಡ್ಬೇಕು ಅಂತಾನೆ ಅಲ್ವಾ ನಾವು ಈ ಚರ್ಚೆಗಳಲ್ಲಿ ನಾವು ನುಗ್ಗುವಂತದ್ದು. ಪ್ರಜೆಗಳಾಗಿ ಬದುಕಲಿಕ್ಕೆ ಒಂದು ಸಾಧ್ಯತೆಗಳು ನಮ್ಮ ಎದುರಿಗೆ ನಿಂತ ಹೋಗ್ಬೇಕು. ಸೊ ದೇರ್ಫೋರ್ ಐ ಥಿಂಕ್ ವಿ ಹ್ಯಾವ್ ಟು ಮೂವ್ ಅಹೆಡ್. ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪೊಲೀಸು ಸಹ ಆತನು ನಮ್ಮ ಪ್ರಜೆಯ ಹಕ್ಕುಗಳ ರಕ್ಷಣೆಗೆ ಇದ್ದಾನೆ ಹೊರತು ಅದನ್ನ ಕಸ್ಕೊಳ್ಳಿಕ್ಕೆ ಅಲ್ಲಿಲ್ಲ. ಹೌದು ಸರ್, ನಿಜ. ಬಟ್ ಪೊಲೀಸ್ ಅವ್ರು ಬಂದ ತಕ್ಷಣ, ಪಠಾಣ್ ಅವ್ರು ಬಂದ ತಕ್ಷಣ ನಾನು ಹೋಗಿ ಬರ್ತೀನಿ ಅನ್ನೋ ಮಾಹಿತಿನೂ ಅವ್ರು ಕೊಡ್ಬೋದಾಗಿತ್ತು, ಹೋಗಿ ಬನ್ನಿ ಅಂತ ಅನ್ಬೋದಾಗಿತ್ತು ಪೊಲೀಸರು. ಹೌದಾ? ಅನ್ಲಿಲ್ಲ ಅಲ್ಲಿ ಯಾವುದೇ ರೀತಿಯ. ತನ್ನ ಕೆಲ್ಸಕ್ಕೆ ತಾನು ಹೋದ ಅನ್ನೋದು ಒಂದು ಪ್ರಶ್ನೆ.
ಅವರು ಅದು ಪ್ರಜಾಪ್ರಭುತ್ವದ ಇರ್ತಾವಲ್ಲ, ಪೊಲೀಸ್ ಆಗಿ ಬಂದಿರಲ್ವಲ್ಲ, ಪೊಲೀಸ್ ಪದನ್ನ ಬಳಸಿದ್ರಲ್ಲ ನಿರೂಪಕರು, ಅದು ಸ್ವಲ್ಪ ವಿವರಣೆ ಬೇಕಾಗಿತ್ತು ಅಂತ ಅಷ್ಟೇ. ಖಂಡಿತ ಪೊಲೀಸ್ ಅನ್ನೋದು ಅದು ನನಗೆ ಇವರು ಯಾರು ಇಲ್ಲಿನ ಲೇಖಕರ ಹಿನ್ನೆಲೆ ನೋಡುವಾಗ ಅವರು ಕಾಸರಗೋಡಲ್ಲಿ ಇದ್ದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಎಡಪಂಥೀಯ ಚಳುವಳಿ ಆಗಿದ್ದು ಹೌದು. 1936 ಸಂದರ್ಭದಲ್ಲಿ ಚೋಮನ ದುಡಿ ಬರೆಯುವಾಗ ಆಕ್ಚುಲಿ ಚೋಮನ ದುಡಿ ಕಾದಂಬರಿನ ನಾವು ಇಟ್ಕೊಂಡು ಈ ಕವನವನ್ನು ಅಲ್ಲಿ ಇಟ್ರೆ ಚೋಮ ಏನಾದ ಅಂತ ಹೇಳುವಾಗ ಅದೇ ಸ್ಥಿತಿ ನಮ್ಮ ಎದುರಿಗೆ ನಿಲ್ಲುವ ಒಂದು ಜರೂರು ಅಥವಾ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆದ್ರೆ ಚೋಮನ ದುಡಿ ಮುಖಾಮುಖಿ ಆಗಿದ್ದು ಯಾಕೆ ಏನು ಅಂತ ಹಿನ್ನೆಲೆ ನೋಡುವಾಗ 40ರ ದಶಕದಲ್ಲೇನೆ ಎಡಪಂಥೀಯರ ಚಳುವಳಿಗಾರರು ಭೂಮಿ ಬಗ್ಗೆ ತುಂಬಾ ದೊಡ್ಡ ಹೋರಾಟಗಳನ್ನ ಶುರು ಮಾಡ್ತಾರೆ. ಆ ಭೂಮಿಯ ಪ್ರಶ್ನೆ ಇಲ್ಲಿ ಕಾಣದಾದಾಗ ಅಲ್ಲಿ ಸವಾಲುಗಳು ಏನಾಗ್ಬೋದು ಅಂತದಕ್ಕೆ ಇಲ್ಲಿ ಈ ಕವನದಲ್ಲೇನೆ ಉತ್ತರಗಳು ಇದ್ದಾವೆ ಅಂತ ಅನಿಸ್ತದೆ. ಬಟ್ ಚೋಮನ ಮಕ್ಕಳಂತೂ ಅಲ್ಲೇ ನಿಲ್ಲೋದಿಲ್ಲ. ನಮ್ಮ ಇವರು ಯಾರು ಸಿದ್ಲಿಂಗ ಅವರ ಚೋಮನ ಮಕ್ಕಳು ನಾವುಗಳು ಅಂತ ಒಂದು ಕವನ ನನಗೆ ಎದುರಿಗೆ ನಿಲ್ತಾ ಇರ್ತದೆ. ಅವರ ಮೊಮ್ಮಗಳು ನಾ ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಹೋಗುವಾಗ ಹಾಡು ಹಾಡ್ತಾ ಇದ್ಲು ಸಂಗೀತ ಇಟ್ಕೊಂಡು. ಹಾಗಾಗಿ ಚೋಮನ ಕನಸು ದಲಿತ ಚಳವಳಿಯ ನಂತರದಲ್ಲಿ ಅದು ನೆನಸಾಗಿದ್ದು ಎಷ್ಟು 1000 ಎಕರೆ ಜಾಗಗಳು ಅದು ದುಡಿಯುವ ಸಮುದಾಯಗಳಿಗೆ ದೊರೆತುವು. ಅದೊಂದು ದೊಡ್ಡ ಪಲ್ಲಟಗಳನ್ನೇ ಉಂಟು ಮಾಡಿದಂತ ಒಂದು ಸ್ಥಿತಿ ಹೌದು. ಸೊ ಅಂತ ಸಾಧ್ಯತೆಗಳನ್ನ ನಾವು ಸಾಧ್ಯತೆಯಾಗಿ ನಿಲ್ಸೋದ್ರಲ್ಲಿ ನನ್ಗೇನು ಇಲ್ಲಿ ತಪ್ಪು ಅನ್ಸ್ತಾ ಕಾಣಿಸೋದಿಲ್ಲಪ್ಪ. ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ಏನು ಸಂಬಂಧವಿಲ್ಲದಂತೆ ಇದ್ದಿಲ್ಲಂಗಡಿ ಪಕ್ಕದಲ್ಲೇ ನಡೆದು ಹೋದ ಅನ್ನೋದ್ರಲ್ಲೇ ಅವನು ತನ್ನ ಯಾವ್ದು ಬದುಕಲ್ ಕೊಟ್ಟಿತ್ತು, ಯಾವ್ದು ಬದುಕಲ್ ರೂಪಿಸಿತ್ತು, ಅದಕ್ಕೆ ವಿಮುಖ ಆದ ಅಂತ ಅನ್ಸಲ್ವಾ? ಅಂದ್ರೆ ಒಂದು ಇದ್ದಿಲ್ ಅಂಗಡಿ ಕೆಲಸದ ವೆಂಕಟಯ್ಯ ಅಂದ್ರೆ ಅಲ್ಲಿ ಇದ್ದಿಲ್ ಅಂಗಡಿ ಆತಂದೆ ಅಂತೇನು ಅಲ್ಲಿ ಸೂಚನೆ ಇಲ್ಲ. ಇದ್ದಿಲ್ ಅಂಗಡಿ ಆತಂದೆ ಅಂತ ನಾವು ಭಾವಿಸ್ಕೊಂಡು ನನ್ಗೂ ಮೊದ್ಲಿಗೆ ಹಂಗೆ ಅನಿಸ್ತಾ ಇತ್ತು. ಬಟ್ ಇಲ್ಲಿ ಹಂಗಿಲ್ಲ, ಕೆಲಸದವ. ಸೊ ಇವ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ, ಅದಕ್ಕೂ ನನ್ಗೂ ಸಂಬಂಧ ಇಲ್ಲ ಅಂತ ಅವನು ಬದುಕ್ತಾ ಇದ್ದಾನೆ ಅಲ್ಲಿ. ಅಂದ್ರೆ ಆ ಅಂಗಡಿನ ತಂದೆ ಹಂಗೆ ಮಾಡ್ಕೊಂಡಿದ್ರೆ ಅದು ಬೇರೆನೆ ಪರಿಸ್ಥಿತಿ, ಅಲ್ಲಿ ಓನರ್ಶಿಪ್ ಪ್ರಶ್ನೆಗಳು ಬರ್ತಾ ಇದ್ವು. ಬಟ್ ಆ ಓನರ್ಶಿಪ್ ಪ್ರಶ್ನೆ ಇಲ್ಲಿ ಇಲ್ಲ. ಹಾಗಾಗಿ ಆತ ಯಾವಾಗ ಬೇಕಾದ್ರೂ ಅಲ್ಲಿಂದ ಕಳ್ಸಿಕೊಳ್ಳುವ ಒಂದು ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸರಿ ಸರ್, ಇನ್ನೊಂದು ಚಾಟ್ ಬಾಕ್ಸ್ ಅಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಇದ್ದಿಲು ಅಂಗಿ ಮತ್ತು ಬಿಳಿ ಅಂಗಿ ಈ ಪ್ರತಿಮೆಗಳು ಇದ್ದವರು ಇಲ್ಲದವರನ್ನು ಹತ್ತಿಕ್ಕುವ ಹುನ್ನಾರವಾಗಿ ಕಂಡು ಬರುತ್ತದೆ ಎನ್ನಿಸುತ್ತದೆ. ಇಲ್ಲ, ನಾವು ಅಂತ ಬಟ್ಟೆ ಇಳಿಸಿಕೆಯ ವಿವರಗಳನ್ನ ಇಟ್ಕೊಳ್ಳೋದು ಅಗತ್ಯ ಇಲ್ಲ ಅಂತ ಅನಿಸ್ತದೆ. ಆಕ್ಚುಲಿ ನಮ್ಮ ಆಗ್ಲೇ ಉಗಾಂಡದ ಪ್ರೆಸಿಡೆಂಟ್ ಆತ ಆ ವರ್ಷದ ತುಂಬಾ ಪ್ರಮುಖ ಸ್ಪೀಚ್ ಕೊಡುವಾಗ ಆತ ಹೇಳ್ತಾನೆ, ಕೊನೆಯಲ್ಲಿ ಆ ಸ್ಪೀಚ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನಾನು ಎಲ್ಲಿ ತನಕ ಬಿಳಿಯ ಕೊಮೋಡ್ ಟಾಯ್ಲೆಟ್ ನ ಬಳಸಿ ಅಲ್ಲಿ ಶಿಫ್ಟ್ ಮಾಡ್ತಾ ಇರ್ತಾನೋ ನನಗೆ ಈ ಕಲರ್ ವ್ಯತ್ಯಾಸ ಏನು ಕಾಣುತ್ತಿಲ್ಲ ಅಂತ ಒಂದು ಸೂಚನೆ ಕೊಡ್ತಾನೆ. ಸೊ ಅದರಿಂದ ಅಲ್ಲಿ ನಾವು ಆ ರೀತಿ ಅಂತಿಮ ಇದಕ್ಕೆ ಹೇಳ್ಕೊಳ್ಳೋದು ಏನು ಅಗತ್ಯ ಇಲ್ಲ ಅಂತ ಅನಿಸ್ತದೆ. ಸರ್, ನೇರವಾಗಿ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳಬಹುದು. ಪ್ರಶ್ನೆಗಳೇ ಆಗ್ಬೇಕಾಗಿಲ್ಲ, ನೀವುನು ನಿಮ್ಮ ನಿಲುವುಗಳನ್ನ ಖಂಡಿತ ಮುಂದಿಡಿ. ನನ್ಗೆ ಅದು ತುಂಬಾ ಮುಖ್ಯ ಅಂತ ಅನಿಸ್ತದೆ. ಸೊ ಪ್ರಶ್ನೆ, ಯಾವುದೇ ತಳಮಟ್ಟದ ಬದುಕಲ್ಲಿ ನಾವು ಯಾವುದನ್ನ ಅನ್ಕಾನ್ಶಿಯಸ್ ಅಂತ ಜೀವಿಸ್ತಾ ಇದ್ದೀವಿ, ಸಮಷ್ಟಿ ಅನ್ಕಾನ್ಶಿಯಸ್, ಈಗ ಕನ್ನಡ ಜಗತ್ತಿನ ಅನ್ಕಾನ್ಶಿಯಸ್ನೆಸ್ ದುಡಿಯುವ ಸಮುದಾಯದಲ್ಲಿ ಹೇಗಿದೆ ಅದನ್ನ ನಾವು ಟ್ಯಾಪ್ ಮಾಡಿ ಅದಕ್ಕೆ ಒಂದು ಓಪನಿಂಗ್ಸ್ ಕೊಡಬಹುದಾ
ಅನ್ನೋದು ನನಗೆ ಇಲ್ಲಿ ತುಂಬಾ ದೊಡ್ಡ ಪ್ರಶ್ನೆ ಕಾಡ್ತಾ ಇರ್ತದೆ. ಹಾಗಾಗಿ ನೀವು ಅದ್ರ ಬಗ್ಗೆ ನಮ್ಮ ನುಡಿ ಬಳಕೆಯಲ್ಲೇ ಇರುವಂತ ಕಾನ್ಶಿಯಸ್ನೆಸ್, ಅನ್ಕಾನ್ಶಿಯಸ್ನೆಸ್ ನೆಲೆಗಳು ಯಾವುವು ಅನ್ನೋದ್ರ ಕಡೆ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೋದು ಅಂತ ಅನಿಸ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಇದುವರೆಗೂ ಕನ್ನಡದ ಮಹತ್ವದ ಕವಿತೆಯೊಂದರ ಕುರಿತಾದ ಮಾತು ಮತ್ತು ಸಂವಾದ ಭಂಡಾರ ಪ್ರಕಾಶನದ ವತಿಯಿಂದ ಕಾವ್ಯ ಕರ್ನಾಟಕ ರೂಪದಲ್ಲಿ ನಡೀತಾ ಬಂತು. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸಿ ತಮ್ಮ ಮಹತ್ವಪೂರ್ಣ ಮಾತುಗಳನ್ನ ಕವಿತೆ ಬಗ್ಗೆ ಆಡಿದಂತಹ ಡಾಕ್ಟರ್ ಡೊಮಿನಿಕ್ ಗುರುಗಳಿಗೆ ಮೊದಲಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಹಾಗೆ ಸುಮಾರು 1 ಗಂಟೆ 15 ನಿಮಿಷಗಳ ಕಾಲ ನಮ್ಮೊಂದಿಗೆ ಕೇಳುಗರಾಗಿದ್ದಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.